ಬೆಳಿಗ್ಗೆ ನನ್ನ 3 ವರ್ಷದ ಮಗು ನಿನ್ನೆ ರಾತ್ರಿ ಉಳಿದಂಥ ರೊಟ್ಟಿಯನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ನನ್ನ ಅತ್ತೆಗೆ ಕೋಪದಿಂದ ಅವನ ಕೆನ್ನೆಗೆ ಬಾರಿಸುತ್ತಾ, ಹಸಿದು ಬೆತ್ತಲಗೊಂಡವನೇ, ಹೋಗು ಇಲ್ಲಿಂದ. ನಿನ್ನ ಆಹಾರದ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿ ಫ್ರಿಡ್ಜ್ಗೆ ಬೀಗವನ್ನು ಹಾಕಿದಳು. ಅದಕ್ಕೋಸ್ಕರ ನಾನು ಕಣ್ಣೀರು ಹಾಕುತ್ತಿರುವ ನನ್ನ ಮಗನ ಕುಗ್ಗಿದ ಕಣ್ಣುಗಳನ್ನು ನೋಡುತ್ತಾ ಹೇಳಿದೆ, ಮಗ, ದೇವರನ್ನು ಕೇಳು, ಅವರು ಎಲ್ಲರಿಗೂ ಅವರವರಿಗೆ ಬೇಕಾದುದನ್ನು ಕೊಡುತ್ತಾನೆ ಎಂದೆ. ನಾನು ಕೇವಲ ಅವನ ಮನಸ್ಸನ್ನು ಬೇರೆ ಕಡೆಗೆ ಸೆಳೆಯಲು ಈ ಮಾತನ್ನು ಹೇಳಿದ್ದೆ ಅಷ್ಟೆ. ಆದರೆ ಆ ಮುಗ್ಧ ಮಗು ನಿಜವಾಗಿಯೂ ಸಾಷ್ಟಾಂಗ ನಮಸ್ಕಾರದ ಭಂಗಿಯಲ್ಲಿ ಕುಳಿತು, ದೇವ್ರೆ, ನನಗೆ ಮತ್ತು ನನ್ನ ಅಮ್ಮನಿಗೆ ಇವತ್ತು ಹೊಟ್ಟೆ ತುಂಬ ಊಟ ಕೊಡಿ ಅಂತ ಪ್ರಾರ್ಥಿಸಿದ. ಅವನ ಮುಗ್ಧ ಪ್ರಾರ್ಥನೆಯನ್ನು ಕೇಳಿಸಿಕೊಂಡ ನಾನು ಒಳಗೊಳಗೆ ಒದ್ದಾಡುತ್ತಿದ್ದೆ. ಆದರೆ 1-3 ವರ್ಷದ ಮಗುವಿನ ಪ್ರಾರ್ಥನೆಗಳು ಇಷ್ಟು ಬೇಗ ಈಡೇರುತ್ತವೆ ಎಂದು ನನಗೆ ತಿಳಿದಿರಲಿಲ್ಲ. ಯಾಕಂದರೆ ಸ್ವಲ್ಪ ಹೊತ್ತಿನ ನಂತರ ಯಾರಿಗೂ ಹೇಳದೆ ಕೇಳದೆ ನನ್ನ 3 ವರ್ಷದ ಮಗ ಫ್ರಿಡ್ಜಿನ ಬಾಗಿಲು ತೆರೆದು ತಿನ್ನಲು ಏನಾದರೂ ಇದೆಯಾ ಎಂಬುದನ್ನು ಹುಡುಕಲು ಪ್ರಾರಂಭಿಸಿದ. ನಾನು ಅವನನ್ನು ದೂರದಿಂದಲೇ ಗಮನಿಸುತ್ತಿದ್ದೆ. ಅವನು ತನ್ನ ಪಾದಗಳ ಬೆರಳಿನ ಮೇಲೆ ನಿಂತುಕೊಂಡು ತಿನ್ನಲು ಏನಾದರೂ ಸಿಗ್ಬೋದಾ ಅಂತ ಫ್ರಿಡ್ಜನ್ನು ಇಣುಕಿ ನೋಡಿದಾಗ ಅವನ ಕೈಗೆ ರಾತ್ರಿ ಉಳಿದಂಥ ಒಣರೊಟ್ಟಿಯು ಸಿಕ್ಕಿತು. ಅವನು ಅದನ್ನು ಅಲ್ಲಿಂದ ಎಳೆಯಲು ಪ್ರಯತ್ನಿಸಿದಾಗ ತಕ್ಷಣವೇ ಅದರ ಮುಂದೆ ಇಟ್ಟಿದ್ದಂಥ ಪಾನಕವು ಕೆಳಗೆ ಬಿದ್ದು ನೆಲದಲ್ಲೆಲ್ಲ ಹರಡಿತು. ಅಡುಗೆ ಮನೆಯಲ್ಲಿ ಏನೋ ಶಬ್ದವಾಯಿತು ಅಂತ ನೋಡಲು ಬಂದ ಅತ್ತಿಗೆ ಫ್ರಿಡ್ಜಿನ ಹತ್ತಿರ ಇದ್ದಂಥ ನನ್ನ ಮಗನನ್ನು ನೋಡಿ ಸಿಡಿಮಿಡಿಗೊಳ್ಳುತ್ತಾ ಅವನ ನಗ್ನ ದೇಹದ ಮೇಲೆ ಜೋರಾದ ಒಂದು ಪೆಟ್ಟನ್ನು ಕೊಟ್ಟಳು. ಆ ಒಂದು ಪೆಟ್ಟಿನಿಂದ ಅವಳ ಹೃದಯ ತಣ್ಣಗಾಗದ ಕಾರಣ ಮೇಲಿಂದ ಮೇಲೆ 2-3 ಪೆಟ್ಟುಗಳನ್ನು ನೀಡುತ್ತಾ, ಬಡವ, ಹೋಗಿ ಇಲ್ಲಿಂದ, ನಿಮಗೆ 3 ಹೊತ್ತು ಹೊಟ್ಟೆಗೆ ಹಾಕುತ್ತಿರುತ್ತೇವೆ ಎಂಬ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡಿಲ್ಲ ಎಂದು ಗದರಿಸಿದಳು. ಆ ಮುಗ್ಧ ಮಗುವಿನ ಕೈಯಲ್ಲಿ ಕೇವಲ ರಾತ್ರಿ ಉಳಿದಂಥ ಒಣಗಿದ ರೊಟ್ಟಿ ಮಾತ್ರ ಇತ್ತು. ಅದನ್ನು ಸಹ ಅವಳು ನಿರ್ದಯವಾಗಿ ಅವನಿಂದ ಕಸಿದುಕೊಂಡು ಮತ್ತೆ ಫ್ರಿಡ್ಜಿನಲ್ಲಿಟ್ಟು ಬೀಗವನ್ನು ಹಾಕಿದಳು. ಅವಳು ನನ್ನ ಮುಂದೆ ನನ್ನ 3 ವರ್ಷದ ಮಗುವನ್ನು ಹೊಡೆಯುತ್ತಿದ್ದಾಗ ನನ್ನ ಕರಳು ಕಿತ್ತು ಬರುವಂತಾಗಿತ್ತು. ಯಾಕಂದರೆ ನನ್ನ ಮಗು ಕಿರುಚುತ್ತಾ ನನ್ನ ಬಳಿಗೆ ಓಡೋಡಿ ಬರ್ತಿತ್ತು. ಅದರ ದೇಹದ ಮೇಲೆ ಅವಳ ಕೈಗಳ ಗುರುತುಗಳಿದ್ದವು. ನಾನು ನನ್ನ ಕಣ್ಣುಗಳನ್ನು ಮುಚ್ಚಿ ನನ್ನ ಮಗುವನ್ನು ಎದೆಗೆ ಅಪ್ಪಿಕೊಳ್ಳುತ್ತಾ ಅದನ್ನು ಸಮಾಧಾನ ಪಡಿಸತೊಡಗಿದೆ. ಮಗು ಆ ರೀತಿಯೆಲ್ಲ ಹೇಳದೆ ಕೇಳದೆ ಏನನ್ನು ತಿನ್ನಬೇಡ, ನಿನಗೆ ಬೇಕಿದ್ರೆ ಆ ದೇವರಲ್ಲಿ ಕೇಳು, ಅವನು ಎಲ್ಲರಿಗೂ ಬೇಕಾದುದನ್ನು ನೀಡುತ್ತಾನೆ ಅಂತ ಅವನ ಮನಸ್ಸನ್ನು ಬದಲಾಯಿಸಲು ಹೇಳಿದ್ದೆ. ಆದರೆ ಅದನ್ನೇ ನಂಬಿದಂಥ ನನ್ನ ಮಗು ನನ್ನ ಕೈಯಿಂದ ಇಳಿದು ನನ್ನ ತಲೆಯನ್ನು ನೆಲದ ಮೇಲೆ ಇರಿಸಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ದೇವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದ. ದೇವ್ರೆ, ಇಂದು ನನಗೆ ಹಾಗೂ ನನ್ನ ಅಮ್ಮನಿಗೆ ಹೊಟ್ಟೆ ತುಂಬ ಅನ್ನವನ್ನು ನೀಡುವಂತ ಬೇಡಿಕೊಂಡ. ನಾನು ಅವನ ಪುಟ್ಟ ಶರೀರವನ್ನು ನನ್ನ ಬಾಹುಗಳಿಂದ ತುಂಬಿಸಿಕೊಂಡು ಹರಿಯುವ ಕಣ್ಣೀರಿನೊಂದಿಗೆ ಕೋಣೆಗೆ ಹೋಗಿ ರವಿಯನ್ನು ನೆನಪು ಮಾಡುತ್ತಾ ಅವನಿಗೆ ಶಪಿಸತೊಡಗಿದೆ. ಅವನಿದ್ರೂ ಕೂಡ ನನ್ನ ಮಗ ಅನಾಥನಂತೆ ಬೆಳೆಯುತ್ತಿದ್ದ. ನಾನು ನನ್ನ ಮಗನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಒದ್ದಾಡುತ್ತಿದ್ದೆ. ಅವನ ಧ್ವನಿಯಲ್ಲಿ ಭಯವಿತ್ತು. ಆದರೆ ಆ ದೇವರು ಮಕ್ಕಳ ಪ್ರಾರ್ಥನೆಯನ್ನು ಅಷ್ಟು ಬೇಗ ಕೇಳಬಹುದು ಅಂತ ನಾನಂದುಕೊಂಡಿರಲಿಲ್ಲ. ಯಾಕಂದರೆ ಆ ಒಂದು ಕ್ಷಣದ ಘಟನೆಯ ನಂತರ ಎಲ್ಲವೂ ಬದಲಾಗಿತ್ತು. ನನ್ನ ಹೆಸರು ಪವಿತ್ರ. ನಾನು ಬೀದರ್ನಲ್ಲಿ ನನ್ನ ತಂದೆ ತಾಯಿ ಹಾಗೂ ನನ್ನ ಸಹೋದರನೊಂದಿಗೆ ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದೆ. ನನ್ನ ಅಪ್ಪ ಸರ್ಕಾರಿ ಶಾಲೆಯ ಗುಮಾಸ್ತರಾಗಿದ್ದರು ಹಾಗೂ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ನೀಡುತ್ತಿದ್ದರು. ಹಾಗಾಗಿ ನಮ್ಮ ಈ ಚಿಕ್ಕ ಮನೆಯಂಗಳದಲ್ಲಿ ಮಕ್ಕಳ ಧ್ವನಿಗಳು ದಿನವಿಡೀ ಪ್ರತಿಧ್ವನಿಸುತ್ತಿದ್ದವು. ನನ್ನ ತಂದೆಯ ಸಂಬಳದಿಂದಲೇ ಮನೆಯ ಎಲ್ಲ ಖರ್ಚು ವೆಚ್ಚಗಳು ನಡೆಯುತ್ತಿದ್ದವು. ನನ್ನ ಅಣ್ಣ ನನಗಿಂತಲೂ 3 ವರ್ಷ ದೊಡ್ಡವನಾಗಿದ್ದ ಹಾಗೂ ನನಗಿಂತಲೂ ಹೆಚ್ಚು ಜವಾಬ್ದಾರಿಯುತನಾಗಿಯೂ ಗಂಭೀರವಾಗಿಯೂ ಇರ್ತಿದ್ದ. ಬಹುಶಃ ಅವನು ನನ್ನ ಅಪ್ಪನ ಹಿರಿಯ ಮಗನಾಗಿದ್ದರಿಂದಲೋ ಗೊತ್ತಿಲ್ಲ, ನನ್ನ ಅಪ್ಪ ಯಾವಾಗಲೂ ಅವನಲ್ಲಿ ನೀನು ನನ್ನ ಆಸರೆ, ಹಾಗಾಗಿ ನಮ್ಮನ್ನು ಯಾವತ್ತೂ ನಿರಾಶೆಗೊಳಿಸಬೇಡ ಅಂತ ಹೇಳ್ತಿದ್ರು. ನನ್ನ ಅಣ್ಣ ಸುಮಿತ್ನಿಗೂ ಮನೆಯ ಪರಿಸ್ಥಿತಿ ಏನು ಅಂತ ಗೊತ್ತಿತ್ತು. ಆದ್ದರಿಂದ ಅವನು ಬೇಗ ಯಶಸ್ಸನ್ನು ಗಳಿಸಬೇಕು, ಶ್ರಮಪಟ್ಟು ದುಡಿಯಬೇಕು ಅಂತ ಬಯಸ್ತಿದ್ದ. ಅದಲ್ಲದೆ ಅವನು ಕೂಡ ತನ್ನ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿರ್ವಹಿಸಲು ಪ್ರಯತ್ನಿಸುತ್ತಲೂ ಇದ್ದ. ನನ್ನ ಅಮ್ಮ ನನಗೆ ಚಿಕ್ಕಂದಿನಿಂದಲೂ ವರದಕ್ಷಿಣೆ ಕೊಡಲು ಇರುವಂತಹ ವಸ್ತುಗಳನ್ನೆಲ್ಲ ಜೋಡಿಸಿಡುತ್ತಿದ್ದರು. ಹಾಗೆ ನನಗೆ ಒಳ್ಳೆಯ ಸಂಬಂಧ ಬಂದ ತಕ್ಷಣ ನನ್ನನ್ನು ಮದುವೆ ಮಾಡಿಸಬೇಕೆಂದು ಬಯಸಿದ್ದಳು. ಅದರ ಜೊತೆಗೆ ಅಣ್ಣನಿಗೆ ಆದಷ್ಟು ಬೇಗ ಯಶಸ್ಸು ಸಿಗಲಿ, ನಾವು ಉತ್ತಮವಾದ ವಾತಾವರಣದಲ್ಲಿ ಬದುಕಲು ಸಾಧ್ಯವಾಗಲಿ ಅಂತ ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸುತ್ತಿದ್ದಳು. ಮನೆಯಲ್ಲಿ ಎಷ್ಟೇ ಬಡತನವಿದ್ದರೂ ತಾಳ್ಮೆ ಹಾಗೂ ಪ್ರೀತಿಗೆ ಏನೂ ಕೊರತೆ ಇರಲಿಲ್ಲ. ಯಾಕಂದರೆ ನಾವು ಗೌರವಪೂರ್ವಕವಾಗಿ 2 ಹೊತ್ತಿನ ಊಟವನ್ನು ಮಾಡುತ್ತಿದ್ದೆವು. ಹಾಗಾಗಿ ಅದುವೇ ನಮಗೆ ಹೆಚ್ಚಾಗಿತ್ತು. ಅದಲ್ಲದೆ ಈಗಿನ ಕಾಲದಲ್ಲಿ ಹಣದುಬ್ಬರದಂಥ ಸಮಸ್ಯೆಗಳು ತಲೆದೋರುತ್ತಿರುವಾಗ ಕೆಲವು ಜನರಿಗೆ 1 ಹೊತ್ತಿನ ಊಟವೂ ಸಿಗದ ಪರಿಸ್ಥಿತಿಯಾಗಿತ್ತು. ಆದರೆ ಇಂತಹ ಕಠಿಣ ಸಮಯದಲ್ಲೂ ನಾವು ಶಾಂತಿಯಿಂದ ಜೀವನ ನಡೆಸುತ್ತಿದ್ದೆವು. ಆಗ ಇದ್ದಕ್ಕಿದ್ದಂತೆ ನನ್ನ ಅಪ್ಪ ಅನಾರೋಗ್ಯಕ್ಕೆ ಒಳಗಾದರು.
ಮೊದಲಿಗೆ ನಾವು ಇದು ಸಾಮಾನ್ಯ ಶೀತ ಜ್ವರ ಅಂತ ಭಾವಿಸಿದ್ದೆವು. ಹಾಗೆ ದಿನವಿಡೀ ಪರಿಶ್ರಮ ಪಡೋದ್ರಿಂದ ಬಳಲಿಕೆಯ ಕಾರಣವಾಗಿ ಹೀಗಾಗಿರಬಹುದು ಅಂತಾನೂ ಅಂದುಕೊಂಡೆವು. ಆದರೆ ದಿನಗಳು ಕಳೆದಂತೆಯೇ ಜ್ವರವು ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಾ ಹೋಗಿತ್ತು. ಅಪ್ಪ ಕೂಡ ದಿನದಿಂದ ದಿನಕ್ಕೆ ದುರ್ಬಲಗೊಳ್ಳುತ್ತಾ ಹೋದರು. ಅವರ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದ ನಾವು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಅಲ್ಲಿ ಅವರನ್ನು ಪರೀಕ್ಷಿಸಿದ ನಂತರ ಅವರಿಗೆ ಅಧಿಕ ರಕ್ತದೊತ್ತಡ ಇರುವುದಾಗಿಯೂ ಅಲ್ಲದೆ ಅವರ ರಕ್ತದಲ್ಲಿ ಸಕ್ಕರೆಯ ಮಟ್ಟವು ಹೆಚ್ಚಾಗಿದೆ ಎಂಬುದಾಗಿಯೂ ತಿಳಿದು ಬಂದಿತ್ತು. ಹಾಗೂ ಅವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತೆ ವೈದ್ಯರು ನಮಗೆ ಕಟ್ಟುನಿಟ್ಟಾದ ಸಲಹೆಯನ್ನು ಕೂಡ ನೀಡಿದರು. ಆದರೆ ನನ್ನ ಅಪ್ಪ ವೈದ್ಯರ ಸಲಹೆಯನ್ನು ನಿರ್ಲಕ್ಷಿಸಿ ಮನೆಯಲ್ಲಿ ಕುಳಿತರೆ ನಿಷ್ಕ್ರಿಯಗೊಳ್ಳುತ್ತೇನೆ ಹಾಗೂ ಸಣ್ಣ ಪುಟ್ಟ ಸಾಲಗಳನ್ನು ತೀರಿಸಲು ಕಷ್ಟವಾಗಬಹುದು ಎಂದು ಯೋಚಿಸಿ ಪುನಃ ಕೆಲಸಕ್ಕೆ ಹೋಗತೊಡಗಿದ್ದರು. ಯಾಕಂದರೆ ಸುಮಿತ್ ಅಣ್ಣ ಆ ಸಮಯದಲ್ಲಿ ತನ್ನ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡುತ್ತಿದ್ದ ಹಾಗೂ ಅವನಿಗೆ ಬಿಡುವಿನ ಸಮಯದಲ್ಲಿ ಕೆಲಸ ಮಾಡುವಂಥ ಯಾವುದೇ ಉದ್ಯೋಗವೂ ಸಿಕ್ಕಿರಲಿಲ್ಲ. ಹಾಗಾಗಿ ಅಪ್ಪ ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸದೆ ಪ್ರತಿದಿನ ಕೆಲಸಕ್ಕೆ ಹೋಗುವುದನ್ನು ಮುಂದುವರಿಸಿದರು. ಸುಮಿತ್ ಅಣ್ಣ ಆ ಸಮಯದಲ್ಲಿ ಇಂಟರ್ಮೀಡಿಯೇಟ್ ಓದುತ್ತಿದ್ದರು. ಅಪ್ಪನ ಆರೋಗ್ಯದ ಬಗ್ಗೆ ಅವನು ತುಂಬ ಚಿಂತಿತನಾಗಿದ್ದ. ಹಾಗಾಗಿ ಅವನು ಅಂದಿನಿಂದ ತನ್ನ ಕಲಿಕೆಯ ಜೊತೆಗೆ ತಂದೆಗೆ ಅಲ್ಪ ಸ್ವಲ್ಪ ಸಹಾಯ ಮಾಡುತ್ತಾ ಮನೆಯ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಲು ಪ್ರಾರಂಭಿಸಿದನಲ್ಲದೆ ಕೆಲವೊಮ್ಮೆ ಮನೆ ಕೆಲಸಗಳಲ್ಲೂ ತಾಯಿಗೆ ಸಹಾಯ ಮಾಡ್ತಿದ್ದ. ಆ ಸಮಯದಲ್ಲಿ ನಾನು ತುಂಬ ಚಿಕ್ಕವಳಾಗಿದ್ದರೂ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪ್ರಜ್ಞೆಯನ್ನು ಹೊಂದಿದ್ದೆ. ದಿನ ಕಳೆಯುತ್ತಿದ್ದಂತೆ ನಮ್ಮ ಮನೆಯ ಪರಿಸ್ಥಿತಿ ತುಂಬ ಹದಗೆಡುತ್ತಿತ್ತು. ಅಪ್ಪನ ಅನಾರೋಗ್ಯದ ನಂತರ ಅಮ್ಮನ ಮೇಲೆ ಮನೆಯ ಭಾರವು ಹೆಚ್ಚಾಗಿ ಬೀಳತೊಡಗಿತ್ತು. ಆದರೆ ಅದರ ಒಂದು ಪ್ರಭಾವವು ನನ್ನ ಮೇಲೇ ಆಗಲಿ ಅಣ್ಣನ ಮೇಲಾಗಲಿ ಬೀರಲು ಅವರೆಂದಿಗೂ ಬಿಡಲಿಲ್ಲ. ಮಕ್ಕಳಿಗೆ ಪಾಠ ಕಲಿಸುವುದರ ಜೊತೆಗೆ ಹೊಲಿಗೆಯ ಕೆಲಸವನ್ನು ಅವರು ಪ್ರಾರಂಭಿಸಿದ್ದರು. ಅದರಿಂದಾಗಿ ಮನೆಯ ಪರಿಸ್ಥಿತಿಯನ್ನು ತಕ್ಕಷ್ಟು ಮಟ್ಟಿಗೆ ಸುಧಾರಿಸುತ್ತಾ ಅಪ್ಪನ ಮೇಲೆ ಬೀಳುವಂಥ ಹೆಚ್ಚಾದ ಭಾರವನ್ನು ಕಡಿಮೆ ಮಾಡಬೇಕು ಎಂಬ ಪ್ರಯತ್ನದಲ್ಲಿ ಯಾವಾಗಲೂ ಇರ್ತಿದ್ರು. ನಾನು ಚಿಕ್ಕವಳಾಗಿದ್ದರೂ ನನ್ನಿಂದಾಗುವಷ್ಟು ಸಹಾಯವನ್ನು ಅಮ್ಮನಿಗೆ ಮಾಡುತ್ತಿದ್ದೆ. ಹಾಗಾಗಿ ನನಗೂ ಸ್ವಲ್ಪ ಹೊಲಿಗೆ ಯಂತ್ರವನ್ನು ಚಲಾಯಿಸಲು ಬರ್ತಿತ್ತು. ಆ ಸಮಯದಲ್ಲಿ ಸುಮಿತ್ ಅಣ್ಣ ತುಂಬ ಕಷ್ಟಪಟ್ಟು ಅಧ್ಯಯನ ಮಾಡಿದ ಕಾರಣ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶವನ್ನು ಪಡೆದ. ಆದರೆ ನಂತರ ಅಧ್ಯಯನದ ಜೊತೆಗೆ ಅವನು ಅರೆಕಾಲಿಕ ಉದ್ಯೋಗವನ್ನು ಪ್ರಾರಂಭಿಸಿದ. ಇದರಿಂದಾಗಿ ನನ್ನ ಅಮ್ಮನಿಗೆ ಹಾಗೂ ಅಪ್ಪನಿಗೆ ಮನೆಯ ಖರ್ಚು ವೆಚ್ಚಗಳ ವಿಷಯದಲ್ಲಿ ಸ್ವಲ್ಪ ಸಹಾಯವಾಗ್ತಿತ್ತು. ನಮ್ಮ ಮನೆಯ ಪರಿಸ್ಥಿತಿ ಮೊದಲಿನಂತೆ ಇಲ್ಲದಿದ್ದರೂ ನನ್ನ ಅಪ್ಪ ಅಮ್ಮ ಎದೆಗುಂದಿರಲಿಲ್ಲ. ಎಷ್ಟೇ ಕಷ್ಟ ಬಂದರೂ ಅದನ್ನು ನಗುಮುಖದಿಂದಲೇ ಸ್ವೀಕರಿಸುತ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಸುಮಿತ್ ಅಣ್ಣನ ವಿದ್ಯಾಭ್ಯಾಸವು ಮುಗಿದಿತ್ತು. ಅವನು ಪೂರ್ಣಕಾಲಿಕ ಉದ್ಯೋಗವನ್ನು ಅರಸಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಸಿದ. ಅವನಿಗೆ ಕೆಲಸದ ಅನುಭವ ಇರದ ಕಾರಣ ಆತನಿಗೆ ಇದು ಸುಲಭದ ವಿಷಯವಾಗಿರಲಿಲ್ಲ. ಆಗ ನಾನು ಕಾಲೇಜಿನಲ್ಲಿ ಓದುವ ಹಂತಕ್ಕೆ ಬಂದಿದ್ದೆ. ಆದ್ದರಿಂದ ತಂದೆಯ ಸಂಬಳ ಹಾಗೂ ತಾಯಿಯ ಗಳಿಕೆಯು ಮನೆಯ ವೆಚ್ಚಗಳನ್ನು ಭರಿಸಲು ಸಾಕಾಗೋದಿಲ್ಲ ಎಂದು ಅವನಿಗೆ ತಿಳಿದಿದ್ದರಿಂದ ನನ್ನ ಶಿಕ್ಷಣದ ವೆಚ್ಚವನ್ನು ತಾನೇ ಭರಿಸಲು ಪ್ರಯತ್ನಿಸಿದ. ಹಲವಾರು ತಿಂಗಳುಗಳ ಕಾಲ ಅವನು ಒಂದು ಉತ್ತಮ ಉದ್ಯೋಗವನ್ನು ಹುಡುಕಲು ಪ್ರಯತ್ನಿಸಿದ. ಆದರೆ ಯಶಸ್ವಿಯಾಗಿರಲಿಲ್ಲ. ಕೊನೆಗೆ ಆತನಿಗೆ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸವೂ ಸಿಕ್ಕಿತ್ತು. ಸಂಬಳ ಕಡಿಮೆಯಾಗಿದ್ದರಿಂದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹೇಗೆ ನಡೆದುಕೊಳ್ಳಬೇಕೆಂದು ಅವನಿಗೆ ಗೊತ್ತಿತ್ತು. ಅವನು ತನ್ನ ಎಲ್ಲ ಆಸೆಗಳನ್ನು ಬಿಟ್ಟು ನಮ್ಮ ಅಗತ್ಯತೆಗಳನ್ನು ನೋಡಿಕೊಳ್ಳುತ್ತಿದ್ದ. ಹಾಗೂ ನನ್ನಲ್ಲಿಯೂ ಸಹ ನಿನಗೆ ಏನಾದರೂ ಅಗತ್ಯವಿದ್ದರೆ ನನ್ನಲ್ಲಿ ಹೇಳು, ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಿದ್ದ. ಯಾಕಂದರೆ ಸಣ್ಣ ಪುಟ್ಟ ಅನಗತ್ಯಗಳಿಗಾಗಿ ತಂದೆ ತಾಯಿಗೆ ತೊಂದರೆ ಕೊಡೋದು ಅವನಿಗೆ ಇಷ್ಟವಿರಲಿಲ್ಲ. ಹಾಗೆ ನನ್ನ ಅಣ್ಣ ನನ್ನನ್ನು ತುಂಬ ಪ್ರೀತಿಸ್ತಿದ್ದ. ನನಗೆ ಸುಮಿತ್ನಂತಹ ಅಣ್ಣ ಸಿಕ್ಕಿರುವುದು ನನ್ನ ಭಾಗ್ಯ ಅಂತ ಅಂದುಕೊಳ್ಳುತ್ತಿದ್ದೆ. ಆದರೆ ಸುಮಿತಣ್ಣನ ಕಾರಣದಿಂದಲೇ ನನ್ನ ಜೀವನವು ದುರದೃಷ್ಟಕರ ಹಂತಕ್ಕೆ ತಲುಪಬಹುದು ಅಂತ ನಾನು ಆಗ ಅಂದುಕೊಂಡಿರಲಿಲ್ಲ. ನನ್ನ ತಂದೆಯ ಆರೋಗ್ಯವು ದಿನದಿಂದ ದಿನಕ್ಕೆ ಹದಗೆಡುತ್ತಿದ್ದಂಥ ಸಂದರ್ಭದಲ್ಲಿ ಅಪ್ಪ ಒಂದು ದಿನ ಸುಮಿತಣ್ಣನನ್ನು ಹತ್ತಿರ ಕರೆದು, ಇನ್ನು ನೀನು ನಿನ್ನ ಕಾಲ ಮೇಲೆ ನಿಂತುಕೊಂಡಿದ್ದಿ, ಹಾಗಾಗಿ ನೀನು ನಿನ್ನ ಸಂಸಾರವನ್ನು ಬೆಳೆಸುವ ಕಡೆಗೆ ಗಮನ ಕೊಡು ಎಂದರು. ಅದಲ್ಲದೆ ಅವನ ಮದುವೆಯನ್ನು ಆದಷ್ಟು ಬೇಗ ಮಾಡಿ ಮುಗಿಸಿ ನನ್ನ ಮದುವೆಯನ್ನು ಸಹ ಮಾಡಬೇಕೆಂದಿದ್ದರು. ಆದರೆ ಆ ಸಮಯ ಸುಮಿತ್ ಅಣ್ಣ ತನ್ನ ಯಾವ ಆಸೆಗಳನ್ನು ಅವರ ಮುಂದೆ ಹೇಳಿರಲಿಲ್ಲ. ಬದಲಾಗಿ ತಾನೀಗ ಮದುವೆಯ ಬಗ್ಗೆ ಏನು ಯೋಚಿಸಿಲ್ಲ ಅಂತಾನೆ ಅವರಲ್ಲಿ ಹೇಳುತ್ತಿದ್ದ. ಅದರ ನಂತರ ಅಪ್ಪನ ಆರೋಗ್ಯವು ಮತ್ತಷ್ಟು ಹದಗೆಡಲು ಪ್ರಾರಂಭವಾದಾಗ ಅಪ್ಪ ಅಮ್ಮನಲ್ಲಿ ಅವನಿಗೆ ಹುಡುಗಿಯನ್ನು ಹುಡುಕುವಂತೆ ಒತ್ತಾಯಿಸಿದರು. ಯಾಕಂದರೆ ಅಪ್ಪ ಜೀವಂತವಾಗಿರುವಾಗಲೇ ಮಕ್ಕಳ ಮದುವೆಯನ್ನು ಮಾಡಿಸಿ ತಮ್ಮ ಜವಾಬ್ದಾರಿಯಿಂದ ಮುಕ್ತವಾಗಬೇಕೆಂದಿದ್ದರು. ಹಾಗಾಗಿ ಅಮ್ಮವನಿಗೆ ಹುಡುಗಿಯನ್ನು ಹುಡುಕಲು ಪ್ರಾರಂಭಿಸಿದರು. ಆದರೆ ಸುಮಿತ್ನಿಗೆ ಇದರ ಬಗ್ಗೆ ಗೊತ್ತಾದಾಗ ಅವನು ಮೊದಲು ಪವಿತ್ರಾಳಿಗೆ ಮದುವೆ ಮಾಡಿಸಿ ತನಗಾಗಿ ಈಗ ಹುಡುಗಿಯನ್ನು ಹುಡುಕಬೇಡಿ ಅಂತ ಅಮ್ಮನಲ್ಲಿ ಹೇಳಿದ. ಅವನ ಮಾತುಗಳನ್ನು ಕೇಳಿಸಿಕೊಂಡ ಅಮ್ಮ, ನೀನು ಮನೆಯ ದೊಡ್ಡ ಮಗ, ಅವಳಿಗಿಂತ ಮೊದಲು ನೀನು ಮದುವೆ ಬೇಕು ಅಂತ ಅರ್ಥ ಮಾಡಿಸಿದ್ರು. ಆದರೆ ಅವನು ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದ. ಮೊದಲು ನಾನು ನನ್ನ ತಂಗಿಗೆ ಮದುವೆ ಮಾಡಿಸಿ ನನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಅದರ ನಂತರವೇ ತನ್ನ ಬಗ್ಗೆ ಯೋಚಿಸುತ್ತೇನೆ ಎಂದ. ಹೀಗೆ ಅಮ್ಮ ಅವನ ಮಾತಿಗೆ ಕಟ್ಟು ಬಿದ್ದು ನನಗೆ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದರು.
ನನಗೆ ಸಿಗುವಂಥ ಹುಡುಗ ಗೌರವಯುತವಾದ ಮನೆತನದವನಾಗಿರಬೇಕು, ನನ್ನನ್ನು ಜೀವನ ಪರ್ಯಂತ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಬೇಕು ಅಂತ ಬಯಸಿದ್ದರು. ಆದರೆ ಅದೃಷ್ಟದಲ್ಲಿ ಬರೆದಿರುವುದನ್ನು ಯಾರಿಗೆ ತಾನೇ ಬದಲಾಯಿಸಲು ಸಾಧ್ಯ? ಹೀಗೆ ನನ್ನ ಅಮ್ಮ ನನಗೆ ಹುಡುಗ ಹುಡುಕಲು ಪ್ರಾರಂಭಿಸಿದಾಗ ನನಗೆ ಕೇವಲ 18 ವರ್ಷ ವಯಸ್ಸಾಗಿತ್ತು. ಆದರೆ ನಾನು ತುಂಬ ಸುಂದರನಾಗಿದ್ದೆ. ನನಗಾಗಿ ಅಮ್ಮ ತುಂಬ ಒಳ್ಳೊಳ್ಳೆಯ ಸಂಬಂಧಗಳನ್ನೆಲ್ಲ ಹುಡುಕಿ ತರುತ್ತಿದ್ದಳು. ಆದರೆ ಸುಮಿತ್ರಣ್ಣನಿಗೆ ಯಾವ ಸಂಬಂಧವೂ ಇಷ್ಟವಾಗುತ್ತಿರಲಿಲ್ಲ. ಅವನು ಪ್ರತಿಯೊಬ್ಬ ಹುಡುಗನಲ್ಲಿ ಒಂದಲ್ಲ ಒಂದು ರೀತಿಯ ಕೊರತೆಯನ್ನು ಹುಡುಕಿ ಅವರನ್ನು ನಿರಾಕರಿಸಿ ಬಿಡುತ್ತಿದ್ದ. ತನ್ನ ತಂಗಿಯನ್ನು ಮದುವೆಯಾಗುವ ಹುಡುಗ ರಾಜಕುಮಾರಂತೆ ಇರಬೇಕು, ಅವಳನ್ನು ರಾಜಕುಮಾರಿಯಂತೆ ನೋಡಿಕೊಳ್ಬೇಕು ಅಂತ ಹೇಳುತ್ತಿದ್ದ. ಕೊನೆಗೆ ಅವನಿಗೆ ರವಿಯ ಸಂಬಂಧವು ಇಷ್ಟವಾಗಿತ್ತು. ರವಿಯ ಜೊತೆ ನಾನು ಜೀವನ ಪರ್ಯಂತ ಸಂತೋಷವಾಗಿರಬಹುದು ಅಂತ ಅಂದುಕೊಂಡ. ನನ್ನ ಮನೆಯವರು ತುಂಬ ಭರವಸೆ ಇಟ್ಟು ಅವನೊಂದಿಗೆ ನನ್ನ ಮದುವೆಯನ್ನು ನಿಶ್ಚಯಿಸಿದರು. ಆದರೆ ಅದೃಷ್ಟವು ನನ್ನ ತಲೆಯಲ್ಲಿ ಬೇರೆ ಇನ್ನೇನನ್ನು ಬರೆದಿತ್ತು. ಅದಲ್ಲದೆ ಈ ಸಂದರ್ಭದಲ್ಲಿ ಅಪ್ಪನ ಆರೋಗ್ಯದಲ್ಲಿ ತುಂಬ ಏರುಪೇರುಗಳಾಗುತ್ತಿದ್ದವು. ಆದ್ದರಿಂದ ಆದಷ್ಟು ಬೇಗ ನನ್ನ ಹಾಗೂ ರವಿಯ ಮದುವೆಯನ್ನು ಮಾಡಿ ಮುಗಿಸಬೇಕೆಂದುಕೊಂಡರು. ಅಲ್ಲದೆ ಅದೇ ಸಮಯದಲ್ಲಿ ಅಣ್ಣ ಹಾಗೂ ಅಮ್ಮ ಅಪ್ಪನನ್ನು ಒತ್ತಾಯಪೂರ್ವಕವಾಗಿ ಕೆಲಸದಿಂದ ಬಿಡಿಸಿದ್ದರು. ಯಾಕಂದರೆ ಅವರಿಗೆ ವಿಶ್ರಾಂತಿಯ ಅಗತ್ಯವಿತ್ತು. ಒಂದು ವೇಳೆ ಏನಾದರೂ ಅನಾಹುತ ಸಂಭವಿಸಿದರೆ ಎಂಬ ಭಯದಿಂದ ಅವರನ್ನು ನಿವೃತ್ತರಾಗುವಂತೆ ಮಾಡಿದ್ದರು. ಹೀಗೆ ಅಪ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಂಥ ಸಮಯದಲ್ಲಿ ಅಮ್ಮ ಹಾಗೂ ಅಣ್ಣ ಸೇರಿ ನನಗೆ ಬೇಕಾದಂಥ ಉಳಿದ ವಸ್ತುಗಳ ತಯಾರಿಗಳನ್ನೆಲ್ಲ ಮಾಡಿಕೊಂಡರು. ಹಾಗೂ ನನ್ನ ಮದುವೆಯನ್ನು ರವಿಯ ಜೊತೆ ಸುಸೂತ್ರವಾಗಿ ಮಾಡಿ ಮುಗಿಸಿದರು. ರವಿಗೆ ಒಂದು ಕಂಪನಿಯಲ್ಲಿ ಒಳ್ಳೆಯ ಕೆಲಸವಿದ್ದು ಸಂಬಳವು ಉತ್ತಮವಾಗಿತ್ತು. ಮದುವೆಯಾದ ನಂತರ ನಾನು ಶೀಘ್ರದಲ್ಲೇ ಅವರ ಕುಟುಂಬಕ್ಕೆ ಒಗ್ಗಿಕೊಂಡಿದ್ದೆ. ಅವನ ಪರಿವಾರವು ಸ್ವಲ್ಪ ದೊಡ್ಡದಾಗಿತ್ತು. ಅವನಿಗೆ ತಂದೆ ತಾಯಿ, ತಂಗಿ ಹಾಗೂ ಒಬ್ಬ ಅಣ್ಣನಿದ್ದ. ಹಾಗೆ ಅವನ ಅಣ್ಣ 2 ಮಕ್ಕಳಿಗೆ ತಂದೆಯೂ ಆಗಿದ್ದ. ಮೊದಮೊದಲು ಎಲ್ಲವೂ ಸಾಮಾನ್ಯವಾಗಿಯೇ ಇತ್ತು. ನಾನು ಹೊಸ ಮದುಮಗಳಾಗಿದ್ದರಿಂದ ಮನೆಯಲ್ಲಿ ಹೆಚ್ಚು ಕೆಲಸವೇನೂ ಇರಲಿಲ್ಲ. ಹಾಗಾಗಿ ನಾನು ತುಂಬ ಸಂತೋಷವಾಗಿದ್ದೆ. ನಮ್ಮ ಮನೆಗಿಂತಲೂ ಅವರ ಮನೆಯ ಪರಿಸ್ಥಿತಿ ಬಹಳಷ್ಟು ಚೆನ್ನಾಗಿತ್ತು. ನಾನು ಹೋದ ಮನೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೆಲಸಗಾರರಿದ್ದರು. ಅವರು ಬಟ್ಟೆ ಒಗೆಯುವುದು, ಪಾತ್ರೆಗಳನ್ನು ತೊಳೆಯುವುದು ಹಾಗೂ ಮನೆಯನ್ನು ಸ್ವಚ್ಛವಾಗಿಡುವ ಕೆಲಸಗಳನ್ನೆಲ್ಲ ಮಾಡ್ತಿದ್ರು. ನನ್ನ ಭಾವನ ಹೆಂಡತಿಯು ಕೆಲಸಕ್ಕೆ ಹೋಗ್ತಿದ್ರು. ಹಾಗಾಗಿ ಅಡುಗೆ ಮನೆಯ ಬಹುತೇಕ ಕೆಲಸಗಳನ್ನು ನಾನೇ ಮಾಡುತ್ತಿದ್ದೆ. ಅದಲ್ಲದೆ ಅಡುಗೆ ಮಾಡುವುದೆಂದರೆ ನನಗೆ ತುಂಬ ಇಷ್ಟದ ಕೆಲಸವೂ ಆಗಿತ್ತು. ಅದಲ್ಲದೆ ನನ್ನ ಬಳಿ ಮಾಡಲು ಬೇರೆ ವಿಶೇಷವಾದ ಕೆಲಸವೇನೂ ಇರುತ್ತಿರಲಿಲ್ಲ. ಹಾಗಾಗಿ ಅಡುಗೆ ಮಾಡುವ ಕೆಲಸದಲ್ಲಿಯೇ ನನ್ನನ್ನು ನಾನು ಹೆಚ್ಚು ಬ್ಯುಸಿಯಾಗಿಡ್ತಿದ್ದೆ. ಹೀಗೆ ನನ್ನ ಹಾಗೂ ರವಿಯ ಮದುವೆಯ ಆರಂಭಿಕ ದಿನಗಳು ತುಂಬ ಸಂತೋಷಕರವಾಗಿಯೇ ಇದ್ದವು. ಹೀಗಿರುವಾಗ ಒಂದು ದಿನ ರವಿ ನನ್ನ ಹತ್ತಿರ ಬಂದು, ಕಂಪನಿ ನನಗೆ ವಿದೇಶಕ್ಕೆ ಹೋಗುವ ಅವಕಾಶವನ್ನು ಕಲ್ಪಿಸಿದೆ. ಒಂದು ವೇಳೆ ನಾನು ಈ ಅವಕಾಶವನ್ನು ಒಪ್ಪಿಕೊಂಡ್ರೆ ನನ್ನ ಸಂಬಳವು 3 ಪಟ್ಟು ಹೆಚ್ಚಾಗುತ್ತದೆ ಎಂಬ ಪ್ರಸ್ತಾಪವನ್ನು ನನ್ನ ಮುಂದೆ ಇಟ್ಟ. ಇದು ರವಿಗೆ ಸಿಕ್ಕಂಥ ಒಳ್ಳೆಯ ಅವಕಾಶವಾಗಿದೆ ಎಂಬುದು ನನಗೂ ಗೊತ್ತಿತ್ತು. ಅದಲ್ಲದೆ ಅವನು ಈ ಪ್ರಸ್ತಾಪವನ್ನು ತನ್ನ ಮನೆಯವರ ಮುಂದೆ ಇಟ್ಟಾಗ ಅವರು ಸಂತೋಷದಿಂದ ಆ ಅವಕಾಶದ ಲಾಭವನ್ನು ಪಡೆದುಕೊಳ್ಳುವಂತೆ ಅವನಿಗೆ ಸಲಹೆಯನ್ನು ನೀಡಿದರು. ನಾನು ಸಹ ರವಿಗೋಸ್ಕರ ತುಂಬ ಸಂತೋಷದಲ್ಲಿದ್ದೆ. ಆದರೆ ಅವರು ವಿದೇಶಕ್ಕೆ ಹೋಗುವ ಸಮಯ ಬಂದಾಗ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಹಾಗೂ ಹೃದಯದೊಳಗೆ ದುಃಖ ತುಂಬಿತ್ತು. ಹೀಗೆ ನಾನು ಭಾವುಕಳಾಗಿ ಅವನನ್ನು ವಿದಾಯ ಮಾಡಿದ್ದೆ. ರವಿ ಇಟಲಿಗೆ ಹೋದ 1 ವಾರದ ನಂತರ ನಾನು ತಾಯಿಯಾಗಲಿದ್ದೇನೆ ಎಂಬ ಸಂತೋಷದ ಸುದ್ದಿಯು ನನಗೆ ತಿಳಿದಾಗ ನನ್ನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಆದರೆ ನಾನು ಎಷ್ಟೇ ಸಂತೋಷವಾಗಿದ್ದರೂ ಹೃದಯದ ಒಂದು ಮೂಲೆಯಲ್ಲಿ ತುಂಬ ದುಃಖಿತಳಾಗಿದ್ದೆ. ಯಾಕಂದರೆ ಆ ಸಮಯದಲ್ಲಿ ನನಗೆ ನನ್ನ ಪತಿಯ ಅಗತ್ಯವಿತ್ತು. ರವಿ ಇಟಲಿಗೆ ತೆರಳಿದ ನಂತರ ನನಗೆ ರಾತ್ರಿ ಹಗಲು ಒಂದೇ ಆಗಿದ್ದವು. ಆದರೆ ನನ್ನ ಈ ಒಂಟಿತನವನ್ನು ಹಾಗೂ ದುಃಖವನ್ನು ತೊಡೆದು ಹಾಕಲು ನನ್ನ ಮಡಿಲಿಗೆ ಒಂದು ಪುಟ್ಟ ಜೀವವು ಬರಲಿದೆ ಎಂಬ ಭರವಸೆಯು ನನ್ನನ್ನು ಸಮಾಧಾನಪಡಿಸುತ್ತಿತ್ತು. ನಾನು ಪ್ರತಿದಿನ ರವಿಯ ವಿಡಿಯೋ ಕಾಲ್ಗಾಗಿ ಕಾಯುತ್ತಿದ್ದೆ. ಯಾಕಂದರೆ ನಮ್ಮ ಮನಸ್ಸುಗಳನ್ನು ಇನ್ನಷ್ಟು ಹತ್ತಿರ ಸೇರಿಸುವಂಥ ಮಾಧ್ಯಮ ಈಗ ಇದೊಂದೇ ಆಗಿತ್ತು. ಅದರಿಂದಾಗಿ ನಾವು ನಮ್ಮ ಯೋಗಕ್ಷೇಮವನ್ನು, ಭಾವನೆಗಳನ್ನು ಹಂಚಿಕೊಳ್ಬಹುದಾಗಿತ್ತು. ಹಾಗಾಗಿ ಅವರು ಕರೆ ಮಾಡಿದಾಗಲೆಲ್ಲ ನಾನು ಎಲ್ಲವನ್ನು ಮರೆತು ಸಂತೋಷವಾಗಿರ್ತಿದ್ದೆ. ರವಿ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ನನ್ನಿಂದ ದೂರವಿರುವುದು ಅಷ್ಟು ಸುಲಭವಲ್ಲ ಅಂತ ಹೇಳ್ತಿದ್ರು. ಆದರೆ ಉತ್ತಮ ಭವಿಷ್ಯಕ್ಕಾಗಿ ಇದು ಅಗತ್ಯವಾಗಿತ್ತು. ಆಮೇಲೆ ನಾನು ತಾಯಿಯಾಗಲಿದ್ದೇನೆ ಎಂಬ ವಿಷಯವನ್ನು ತಿಳಿಸಿದಾಗ ಅವರು ತುಂಬ ಸಂತೋಷಪಟ್ಟು ನನ್ನ ಬಳಿಗೆ ಹಾರಿ ಬರಬೇಕೆಂದು ಬಯಸಿದರು. ಆದರೆ ಅವರು ಈ ವಿಷಯದಲ್ಲಿ ತುಂಬ ಅಸಹಾಯಕರಾಗಿದ್ದರು. ಯಾವತ್ತಾದರೂ ರಜೆ ಸಿಕ್ಕಿದರೆ ಖಂಡಿತವಾಗ್ಲೂ ನಾನು ಬೇಗ ಬರುತ್ತೇನೆ ಎಂದು ನನಗೆ ಮಾತು ಕೊಟ್ಟರು. ಆದರೆ ಕೆಲವೊಂದು ಪರಿಸ್ಥಿತಿಯ ಕಾರಣ ಅವರು ಹಿಂತಿರುಗಿ ಬರಲು ಸಾಧ್ಯವಾಗಲಿಲ್ಲ. ಅಲ್ಲದೆ ಅವರು ನನ್ನ ಸಂತೋಷಕ್ಕಾಗಿ ವಿದೇಶಕ್ಕೆ ಹೋಗಿ ಶ್ರಮಿಸುತ್ತಿದ್ದರು. ಅವರನ್ನು ಬೆಂಬಲಿಸುವುದು ನನ್ನ ಕರ್ತವ್ಯವಾಗಿತ್ತು. ಹಾಗಾಗಿ ನಾನೇ ಎಲ್ಲವನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಇರಬೇಕು ಅಂತ ಅರ್ಥ ಮಾಡಿಕೊಂಡೆ. ಹಾಗೂ ಇನ್ನು ಕೆಲವೇ ತಿಂಗಳಲ್ಲಿ ನನ್ನ ಮಡಿಲಿಗೆ ನನ್ನ ಮಗು ಬರೋದ್ರಿಂದ ಬೇರೆ ವಿಷಯದ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳೋದು ಮಗುವಿಗೆ ಒಳಿತಲ್ಲ ಅಂತ ತಿಳಿದುಕೊಂಡೆ. ನಾನು ಗರ್ಭಿಣಿ ಎಂದು ನನ್ನ ಅತ್ತಿಗೆಗೆ ತಿಳಿದಾಗ ಅವರು ನನ್ನ ಮೇಲೆ ಹೆಚ್ಚಿನ ಕೆಲಸದ ಭಾರವನ್ನು ಹಾಕಲು ಪ್ರಾರಂಭಿಸಿದರು. ಹಾಗೂ ಒಂದು ವೇಳೆ ಹೆಚ್ಚು ಕೆಲಸ ಮಾಡಿದರೆ ಆಪರೇಷನ್ನಿಂದ ರಕ್ಷಣೆ ಪಡೆಯಬಹುದು, ಅಲ್ಲದೆ ಮಗು ಕೂಡ ಆರೋಗ್ಯವಾಗಿ ಹುಟ್ಟುತ್ತದೆ ಅಂತ ಹೇಳಿದಳು.
ರವಿಗೆ ನನ್ನ ಬಗ್ಗೆ ತುಂಬ ಕಾಳಜಿದ್ದುದರಿಂದ ಅವನು ನನ್ನ ಬಗ್ಗೆ ಚಿಂತಿಸಲು ಪ್ರಾರಂಭಿಸಿದ. ನನ್ನ ಕೋಣೆ 2ನೇ ಮಹಡಿಯಲ್ಲಿತ್ತು. ಮನೆಯ ಉಳಿದ ಸದಸ್ಯರು ಮೊದಲ ಮಹಡಿಯಲ್ಲಿ ವಾಸಿಸುತ್ತಿದ್ದರು. ಹಾಗಾಗಿ ರವಿ ನನ್ನನ್ನು ಅವನ ಅತ್ತಿಗೆಯ ಕೋಣೆಯಲ್ಲಿ ಮಲಗಲು ಹೇಳಿದ. ಆದರೆ ನಾನದನ್ನು ನಿರಾಕರಿಸಿದ್ದೆ. ಯಾಕಂದರೆ ಬಾವ ಅಲ್ಲಿರುವಾಗ ನಾನು ಅತ್ತಿಗೆಯ ಕೋಣೆಯಲ್ಲಿರುವುದು ಸೂಕ್ತವಲ್ಲ ಅಂತ ನನಗೆ ಅನ್ನಿಸ್ತಿತ್ತು. ಆದರೆ ರವಿ ನನ್ನ ಮಾತನ್ನು ಕೇಳಿಸಿಕೊಂಡು ಕೋಪದಿಂದ ನನ್ನ ಅಣ್ಣನ ಬಗ್ಗೆ ನೀನು ಹೇಗೆ ಈ ರೀತಿ ಯೋಚಿಸ್ತಿದ್ಯಾ ಅಂತ ಕೇಳಿದ್ದ. ಆದರೆ ಅವನ ಅಣ್ಣನನ್ನು ನಾನು ತಪ್ಪಾಗಿ ಅರ್ಥೈಸಿಕೊಂಡಿಲ್ಲ ಅಂತ ಅವನಿಗೆ ಮನವರಿಕೆ ಮಾಡಲು ಸಹ ಪ್ರಯತ್ನಿಸಿದ್ದೆ. ಆದರೆ ಅವನು ನನ್ನ ಮೇಲೆ ಕೋಪಗೊಂಡು ತುಂಬ ದಿನಗಳವರೆಗೆ ನನ್ನೊಂದಿಗೆ ಮಾತನಾಡದೇ ಇದ್ದ. ಮೊದಮೊದಲು ಎಲ್ಲವೂ ಸರಿಯಾಗಿಯೇ ಇತ್ತು. ಆನಂತರ ಸಮಯ ಕಳೆದಂತೆ ನನ್ನ ಅತ್ತೆ ಮಾವನ ನಡವಳಿಕೆಯಲ್ಲೂ ವಿಚಿತ್ರ ಬದಲಾವಣೆಗಳು ಆರಂಭವಾಗಿದ್ದವು. ಮೊದಲೆಲ್ಲ ನನ್ನೊಂದಿಗೆ ನನ್ನ ನಾದಿನಿ ಹಾಗೂ ಅತ್ತಿಗೆ ತುಂಬ ಚೆನ್ನಾಗಿ ನಗುಮುಖದೊಂದಿಗೆ ಮಾತನಾಡುತ್ತಿದ್ದರು. ಆದರೆ ಮೆಲ್ಲನೆ ಅವರು ನನ್ನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿಬಿಟ್ಟಿದ್ದರು. ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವ ಬದಲು ಮಾತಲ್ಲಿ ನನ್ನನ್ನು ಹಂಗಿಸಲು ಪ್ರಾರಂಭಿಸಿದರು. ನಿನ್ಗೇನಮ್ಮ, ನೀನು ತುಂಬ ಅದೃಷ್ಟಶಾಲಿ. ನಿನ್ನ ಗಂಡ ಹೊರಗಿನ ದೇಶದಲ್ಲಿ ಶ್ರಮಪಟ್ಟು ದುಡಿಯುತ್ತಿದ್ದಾನೆ. ನೀನಿಲ್ಲಿ ವಿಶ್ರಾಂತಿ ಪಡೆಯುತ್ತಾ ಐಶ್ವರ್ಯಾರಾಮದ ಜೀವನವನ್ನು ಕಳೆಯುತ್ತಿದ್ದೀಯ ಅಂತ ಹೇಳುತ್ತಿದ್ದರು. ನನಗೆ 6 ತಿಂಗಳು ತುಂಬಿದಾಗ ನನ್ನ ಅತ್ತಿಗೆ ಮನೆಗೆ ಬರುತ್ತಿದ್ದಂಥ ಕೆಲಸದವಳನ್ನು ಕೆಲಸದಿಂದ ಬಿಡಿಸಿ ಶಸ್ತ್ರಚಿಕಿತ್ಸೆಯಿಂದ ಮುಕ್ತಗೊಳ್ಳಬೇಕಾದ್ರೆ ಇಡೀ ಮನೆಯನ್ನು ಇನ್ನು ಮುಂದೆ ನೀನೇ ಸ್ವಚ್ಛಗೊಳಿಸ್ತಿರ್ಬೇಕು ಅಂತ ಹೇಳ್ತಿದ್ರು. ನಾನು ಇಡೀ ಮನೆಯ ಸ್ವಚ್ಛತೆಯ ಜೊತೆಗೆ ಅಡುಗೆ ಮನೆಯ ಕೆಲಸವನ್ನು ಸಹ ಮಾಡೋದು ನನ್ನಿಂದ ಅಸಾಧ್ಯವಾಗಿತ್ತು. ಆಗ ನಾನು ರವಿಯಲ್ಲಿ ಹೇಳಿದ್ದೆ, ನಿಮ್ಮ ಅತ್ತಿಗೆಗೆ ಅರ್ಥ ಮಾಡಿಸಿ, ನನ್ನಿಂದ ಹೆಚ್ಚು ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಎಂದಿದ್ದೆ. ಯಾಕಂದರೆ ಅತ್ತಿಗೆಯ ಮಕ್ಕಳು ಮನೆಯೊಳಗೇನೆ ಕಸವನ್ನು ಹಾಕುತ್ತಾ ಮನೆಯನ್ನೆಲ್ಲ ಕೊಳಕು ಮಾಡಿಡುತ್ತಿದ್ದರು. ಅದರಿಂದಾಗಿ ನಾನು ಮನೆಯನ್ನು 2 ಬಾರಿ ಸ್ವಚ್ಛಗೊಳಿಸಬೇಕಾಗಿತ್ತು. ಆದರೆ ರವಿ ನನಗೆ ಸಹಾಯ ಮಾಡುವ ಬದಲು ನನ್ನನ್ನೇ ಗದರಿಸುತ್ತಿದ್ದ. ನನ್ನ ಅತ್ತಿಗೆ 2 ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಹಾಗೂ ಅವರ ಒಂದು ಪ್ರೆಗ್ನೆನ್ಸಿಯಲ್ಲಿ ಅವರು ಏನು ಮಾಡಿದ್ದಾರೋ ಅದನ್ನೇ ಅವರು ನಿನಗೂ ಹೇಳ್ತಿದ್ದಾರೆ. ನೀನು ಸಹ ಹಾಗೆ ಮಾಡು ಎನ್ನುತ್ತಿದ್ದ. ಆದರೆ ನನ್ನ ಧೈರ್ಯವು ಅದನ್ನು ಪ್ರತಿಕ್ರಿಯಿಸಲು ಪ್ರಾರಂಭಿಸಿತು. ನನ್ನಿಂದ ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ನಾನು ನನ್ನ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿದ್ದೇನೆಯೋ ಅಂತ ಅನ್ನಿಸ್ತಿತ್ತು. ಅದರ ನಂತರ ನನ್ನ ಅತ್ತಿಗೆ ಪುನಃ ರವಿಯಲ್ಲಿ ಇಲ್ಲ ಸಲ್ಲದನ್ನೆಲ್ಲ ಹೇಳಲು ಪ್ರಾರಂಭಿಸಿದ್ದಳು. ಅದರಿಂದಾಗಿ ಅವನು ನನ್ನ ಮೇಲೆ ಅನುಮಾನ ಪಟ್ಟುಕೊಂಡು, ನೀನು ಯಾಕೆ ಅವರ ನಿರೀಕ್ಷೆಗಳನ್ನು ಪೂರೈಸ್ತಿಲ್ಲ? ಅವರು ಹೇಳಿದಂಥ ಕೆಲಸಗಳನ್ನು ಯಾಕೆ ಮಾಡ್ತಿಲ್ಲ? ಯಾಕೆ ಅವರು ಹೇಳಿದ್ದನ್ನೆಲ್ಲ ನಿರಾಕರಿಸ್ತಿದ್ಯಾ ಅಂತ ಕೇಳುತ್ತಿದ್ದ. ನಾನು ನನ್ನ ಅತ್ತಿಗೆಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದೆ. ಆದರೆ ನನ್ನ ಮಾತನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಬದಲಾಗಿ ರವಿ ನನ್ನಲ್ಲಿ ನಿನಗೆ ಆರಾಮ ಮಾಡಬೇಕು ಅಂತ ಇದ್ದರೆ ನೀನು ನಿನ್ನ ಮನೆಯಲ್ಲಿ ಹೋಗಿ ಆರಾಮ ಮಾಡು, ಇಲ್ಲಿರುವ ಅಗತ್ಯವಿಲ್ಲ ಅಂತ ಹೇಳಿದ. ನಾನು ಎಷ್ಟೇ ಅವನಲ್ಲಿ ಬೇಡಿಕೊಂಡ್ರೂ ಅವನು ತನ್ನ ಅತ್ತಿಗೆಯ ಮಾತನ್ನೇ ಕೇಳೋದ್ರಲ್ಲಿ ವ್ಯಸ್ತನಾಗ್ತಿದ್ದ. ಹಾಗೂ ತನ್ನ ಅಮ್ಮ ನಿಧನ ಹೊಂದಿದ ನಂತರ ತನ್ನನ್ನು ಅತ್ತಿಗೆ ಅಮ್ಮನಂತೆ ಬೆಳೆಸಿದ್ದಾಳೆ ಅಂತ ಹೇಳುತ್ತಿದ್ದ. ಆದರೆ ರವಿಯ ತಾಯಿ ನಿಧನರಾಗಿ ಹೆಚ್ಚು ಸಮಯ ಹಿಡಿದಿರಲಿಲ್ಲ ಅಂತ ನನಗೂ ಗೊತ್ತಿತ್ತು. ಆದರೆ ಅವನೊಂದಿಗೆ ವಾದಿಸುವುದು ಸರಿಯಲ್ಲ ಎಂದು ಭಾವಿಸಿದೆ. ಯಾಕಂದರೆ ಆ ಸಮಯ ನನಗೂ ವಿಶ್ರಾಂತಿಯ ಅಗತ್ಯವಿತ್ತು. ಹಾಗಾಗಿ ನಾನು ನನ್ನ ಕೆಲವೊಂದು ಸಾಮಾನುಗಳನ್ನು ತೆಗೆದುಕೊಂಡು ನನ್ನ ಅಮ್ಮನ ಮನೆಗೆ ಬಂದಿದ್ದೆ. ಮನೆಗೆ ಬಂದ ಮೇಲೆ ನಾನು ಅಮ್ಮ ಹಾಗೂ ಅಣ್ಣನಲ್ಲಿ ಏನನ್ನೂ ಹೇಳಿರಲಿಲ್ಲ. ನಾನು ಮಗುವನ್ನು ಹೆರುವವರೆಗೂ ನಿಮ್ಮ ಜೊತೆ ಇರುತ್ತೇನೆ ಅಂತಷ್ಟೇ ಹೇಳಿದ್ದೆ. ಅಮ್ಮನ ಮನೆಗೆ ಬಂದ ಮೇಲೆ ನಾನು ಯಾವುದೋ ಸಂಕಷ್ಟದಿಂದ ಹೊರಬಂದು ಶಾಂತಿಯುತ ಸ್ಥಳವನ್ನು ತಲುಪಿದ್ದೇನೆ ಅಂತ ಅನ್ನಿಸ್ತಿತ್ತು. ನನ್ನ ಎಲ್ಲ ಅಗತ್ಯತೆಗಳನ್ನು ನನ್ನ ತಾಯಿಯೇ ನೋಡಿಕೊಳ್ಳುತ್ತಿದ್ದರು. ಆದರೆ ನನ್ನ ಮನಸ್ಸಿನ ಭಾರವು ಕಡಿಮೆಯೇ ಆಗುತ್ತಿರಲಿಲ್ಲ. ರವಿಯ ವರ್ತನೆಗಳು ನನ್ನ ಹೃದಯವನ್ನು ನುಚ್ಚು ನೂರಾಗಿಸಿತ್ತು. ಮದುವೆಯಾದ ಆರಂಭದಲ್ಲಿ ರವಿ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ದ, ಅಂಥ ರವಿ ಈಗ ಎಷ್ಟು ಬದಲಾಗಿದ್ದಾನೆ ಅಂತ ನನಗೇನೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನನ್ನು, ನನ್ನ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ಬದಲು ತನ್ನ ಅತ್ತಿಗೆಯ ಮಾತನ್ನೇ ವೇದವಾಕ್ಯ ಅಂತ ನಂಬಿದ್ದ. ಅವನು ನನ್ನಿಂದ ದೂರವಾಗ್ತಿದ್ದ ಹಾಗೂ ನನ್ನ ಮೇಲೆ ಆಗಾಗ ಕೋಪಗೊಳ್ಳಲು ಪ್ರಾರಂಭಿಸಿದ. ಅಲ್ಲದೆ ನಾನು ತವರು ಮನೆಗೆ ಬಂದ ಮೇಲಂತೂ ನನ್ನೊಂದಿಗಿರುವ ಸಂಪರ್ಕವನ್ನೇ ಕಡಿಮೆ ಮಾಡಿದ್ದ. ಮೊದಲೆಲ್ಲ ದಿನಾಲು ವಿಡಿಯೋ ಕಾಲ್ ಮಾಡ್ತಿದ್ದ ನನ್ನ ರವಿ ಈಗ ವಾರಕ್ಕೆ 1 ಸಲ ಏನಾದರೂ ಅಗತ್ಯವಿದ್ದರೆ ಮಾತ್ರ ಮೆಸೇಜ್ ಮಾಡ್ತಿದ್ದ ಹಾಗೂ ಪುನಃ ಹಾಗೆ ಅಪರಿಚಿತನಂತೆ ವರ್ತಿಸ್ತಿದ್ದ. ಆಗೆಲ್ಲ ನಾನು ನನ್ನಲ್ಲೇ ಪ್ರಶ್ನೆ ಮಾಡ್ತಿದ್ದೆ, ಅವನು ನನ್ನಂತೆ ನನ್ನ ನೆನಪಲ್ಲಿ ಒದ್ದಾಡುತ್ತಿದ್ದಾನಾ ಅಥವಾ ನನ್ನನ್ನು ಮರೆಯುವಷ್ಟು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾನ ಅಂತ ಕೇಳಿಕೊಳ್ಳುತ್ತಿದ್ದೆ. ನನ್ನ ಅಮ್ಮ ನನಗೆ ಯಾವಾಗಲೂ ಧೈರ್ಯವಾಗಿರಲು ಸಲಹೆಯನ್ನು ನೀಡುತ್ತಿದ್ದರು. ಆದರೆ ನನ್ನ ಹಾಗೂ ನನ್ನ ಅತ್ತೆ ಮನೆಯವರ ನಡುವೆ ಸಂಬಂಧವು ಏನೂ ಚೆನ್ನಾಗಿಲ್ಲ ಅಂತ ನನ್ನ ತಂದೆಗೆ ಬಹುಶಃ ಅರ್ಥವಾಗಿತ್ತು. ಹಾಗಾಗಿ ಅವರು ತನ್ನೊಳಗೆ ತುಂಬ ಗೊಂದಲವನ್ನು ಅನುಭವಿಸುತ್ತಾ ಚಿಂತೆಯಲ್ಲಿರುತ್ತಿದ್ದರು. ನಾನು ಕೂಡ ಹೇಳಲಾಗದ ಒಂದು ನೋವನ್ನು ಅನುಭವಿಸುತ್ತಿದ್ದೆ. ಹೀಗೆ ನನ್ನ ಕೊನೆಯ ತಿಂಗಳು ಪ್ರಾರಂಭವಾದಾಗ ರವಿ ಕೇವಲ ಒಂದೇ ಒಂದು ಬಾರಿ ನನಗೆ ಫೋನ್ ಮಾಡಿದ್ದ. ಆದರೆ ಅವನ ಮಾತನಾಡುವ ಶೈಲಿಯು ತುಂಬ ಔಪಚಾರಿಕವಾಗಿತ್ತು. ಆದರೆ ಆ ಸಂಭಾಷಣೆ ನಡುವೆ ನೀನು ಹೇಗಿದ್ಯಾ ಅಂತ ಮಾತ್ರ ಕೇಳಲೇ ಇಲ್ಲ. ನಂತರ ಏನೋ ಕೆಲಸದ ನೆಪ ಹೇಳಿ ಫೋನನ್ನು ಕಟ್ ಮಾಡಿದ್ದ. ನಾನು ಕೆಲವೊಮ್ಮೆ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತರಿಸಿಕೊಂಡು
ನನ್ನ ಮಗು ಈ ಪ್ರಪಂಚಕ್ಕೆ ಬಂದ ಮೇಲೆ ಎಲ್ಲವೂ ಸರಿ ಹೋಗುತ್ತದೆ ಅಂತ ನನ್ನನ್ನು ನಾನು ಸಮಾಧಾನ ಪಡಿಸಿದೆ. ಅದೇ ಒಂದು ಭರವಸೆಯೊಂದಿಗೆ ರವಿಯ ಎಲ್ಲ ವರ್ತನೆಗಳನ್ನು ಸಹಿಸುತ್ತಾ ಬಂದೆ. ನಂತರ ನಾನು ನಿರೀಕ್ಷಿಸುತ್ತಿದ್ದಂಥ ಆ ದಿನ ಬಂದೇ ಬಿಟ್ಟಿತ್ತು. ನಾನು ಒಂದು ಮುದ್ದಾದ ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದ್ದೆ. ಆ ಕ್ಷಣ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಮ್ಮ ಹಾಗೂ ಸುಮಿತ್ ಅಣ್ಣ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆದರೆ ನನ್ನ ಮಗುವಿನ ತಂದೆ ಮಾತ್ರ ಅದರ ಹತ್ತಿರ ಇರಲಿಲ್ಲ ಎಂಬುದೇ ನನ್ನ ನೋವಾಗಿತ್ತು. ಹಾಗೂ ಆ ದಿನಗಳಲ್ಲೇ ನನ್ನ ತಾಯಿ ನನ್ನ ಅಣ್ಣನಿಗೆ ಒಂದು ಹುಡುಗಿಯನ್ನು ನೋಡಿದರು. ಆಗ ಅಣ್ಣನ ಅತ್ತೆ ಮನೆಯವರಿಗೆ ನಾನು ಯಾಕೆ ಮನೆಯಲ್ಲಿದ್ದೇನೆ, ನನ್ನ ಗಂಡನ ಮನೆಗೆ ಯಾಕೆ ಹೋಗುತ್ತಿಲ್ಲ ಎಂಬುದೇ ಅವರಿಗೆ ಚಿಂತೆಯಾಗಿತ್ತು. ಯಾಕಂದರೆ ಅವರು ಮನೆಗೆ ಬಂದಾಗಲೆಲ್ಲ ನಾನು ಅವರ ಮುಂದೆ ಇರುತ್ತಿದ್ದೆ. ಆದರೆ ನನ್ನ ಅತ್ತೆ ಮನೆಯವರನ್ನು ಅವರು ಯಾರೂ ನೋಡಿರಲಿಲ್ಲ. ಹಾಗಾಗಿ ಅವರ ಮನಸ್ಸಿನಲ್ಲಿ ಹಲವಾರು ಗೊಂದಲಗಳು ಎದ್ದೇಳಲು ಪ್ರಾರಂಭವಾಗಿದ್ದವು. ಆದರೆ ಅದೇ ಸಮಯದಲ್ಲಿ ನನ್ನ ಅಪ್ಪ ಎಲ್ಲವನ್ನು ಸಂಭಾಳಿಸಿಕೊಂಡಿದ್ದರಿಂದ ನನಗೂ ಸಮಾಧಾನವಾಗಿತ್ತು. ಆದರೆ ನಾನು ನನ್ನ ತವರು ಮನೆಯಲ್ಲಿ ಇದ್ದದ್ರಿಂದ ಅಮ್ಮ ನನಗೆ ಏನೂ ಹೇಳುತ್ತಿರಲಿಲ್ಲ. ಯಾಕಂದರೆ ಎಲ್ಲವೂ ಈಗ ಅವಳ ಕಣ್ಣ ಮುಂದೆ ಇತ್ತು. ನನ್ನ ಮಗನಿಗೂ ಈಗ 2 ತಿಂಗಳು ತುಂಬುತ್ತಾ ಬರುತ್ತಿದ್ದವು. ಆದರೆ ನನ್ನ ಅತ್ತೆ ಮನೆಯಿಂದ ಯಾರೂ ಕೂಡ ಅವನನ್ನು ನೋಡಲು ಬಂದಿರಲಿಲ್ಲ. ರವಿಯೂ ಸಹ ತನ್ನ ಮಗನನ್ನು ನೋಡಬೇಕೆಂದು ಆಸೆ ಪಡಲಿಲ್ಲ. ನಾನು ಪ್ರತಿದಿನ ಆತಂಕ ಹಾಗೂ ಖಿನ್ನತೆಯಿಂದ ಬಳಲುತ್ತಿದ್ದೆ. ಮನಸ್ಸಿನ ಮೂಲೆಯಲ್ಲಿ ನಾನು ಎಲ್ಲೋ ನನ್ನ ಹೆತ್ತವರಿಗೆ, ನನ್ನ ಅಣ್ಣನಿಗೆ ಹೊರೆಯಾಗುತ್ತಿದ್ದೇನೆಯೋ ಅಂತ ಅನ್ನಿಸತೊಡಗಿತ್ತು. ಸುಮಿತ್ ಅಣ್ಣ ಒಳ್ಳೆಯ ಕೆಲಸದಲ್ಲಿದ್ದ. ಹಾಗಾಗಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಏನೂ ಇರಲಿಲ್ಲ. ಆದರೆ ನನಗೆ ದಿನದಿಂದ ದಿನಕ್ಕೆ ರವಿ ಯಾಕೆ ಹೀಗೆ ಮಾಡುತ್ತಿದ್ದಾನೆ ಅಂತಾನೆ ಅರ್ಥವಾಗುತ್ತಿರಲಿಲ್ಲ. ಅವನ ನೆನಪಲ್ಲೇ ನಾನು ದಿನ ಕಳೆಯುತ್ತಿದ್ದೆ. ಒಂದು ಕಡೆ ಅವನು ನನ್ನೊಂದಿಗೆ ಏನೂ ಹೇಳುತ್ತಿರಲಿಲ್ಲ, ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಅದಲ್ಲದೆ ಅವರ ಮನೆಯವರು ಸಹ ನನ್ನ ಬಗ್ಗೆ ಏನೂ ತಿಳಿಯಲು ಪ್ರಯತ್ನ ಪಡುತ್ತಿರಲಿಲ್ಲ. ನನ್ನ ಮಗ ಸುಶಾಂತ್ನನ್ನು ನೋಡುವಾಗಲೆಲ್ಲ ಅವನ ಅದೃಷ್ಟ ಹಾಗೂ ಅವನ ಮುಗ್ಧತೆಯನ್ನು ನೋಡಿ ನನಗೆ ಅಳುವೆ ಬರ್ತಿತ್ತು. ನನ್ನ ಜೊತೆ ಈಗ ಏನೆಲ್ಲ ಆಗುತ್ತಿದೆಯೋ ಅದು ರವಿಯ ವರ್ತನೆಗಳಲ್ಲಿ ಉಂಟಾದ ಬದಲಾವಣೆಗಳ ಪರಿಣಾಮವೇ ಆಗಿತ್ತು. ಹಾಗೂ ಇದಕ್ಕೆಲ್ಲ ಕಾರಣ ನನ್ನ ನಾದಿನಿ ಹಾಗೂ ನನ್ನ ಅತ್ತಿಗೆಯಾಗಿದ್ದರು. ಯಾಕಂದರೆ ರವಿಯ ಕೈಯಲ್ಲಿ ಒಂದು ಉತ್ತಮ ಸಂಬಳದ ಕೆಲಸವಿತ್ತು. ಹಾಗಾಗಿ ಅವನು ನನಗೆ ಪ್ರತಿ ತಿಂಗಳು ಸರಿಯಾಗಿ ಖರ್ಚಿಗೆ ಹಣವನ್ನು ಕಳುಹಿಸುತ್ತಿದ್ದ. ನನ್ನ ಭಾವ ನಿರುದ್ಯೋಗಿಯಾಗಿದ್ದರು. ಹೀಗಿರುವಾಗ ಮನೆಯ ಎಲ್ಲ ಜವಾಬ್ದಾರಿಯು ರವಿಯ ಮೇಲೆ ಬಿತ್ತು. ಅವನು ಕೇವಲ ಮನೆಯನ್ನಲ್ಲದೆ ಭಾವನ ಮಕ್ಕಳ ಖರ್ಚು ವೆಚ್ಚಗಳನ್ನು ಕೂಡ ನೋಡಿಕೊಳ್ಳುತ್ತಿದ್ದ. ಹಾಗಾಗಿ ನನ್ನ ನಾದಿನಿ ಮತ್ತು ಅತ್ತಿಗೆ ಸೇರಿ ನನ್ನ ವಿರುದ್ಧ ರವಿಯನ್ನು ಎತ್ತಿ ಕಟ್ಟಿದ್ದರು. ಹಾಗೂ ಅವನು ಸಹ ಅವರ ಮಾತನ್ನು ನಂಬಿ ನನಗೆ ಹಣ ಕಳುಹಿಸುವ ಬದಲು ತನ್ನ ಅತ್ತಿಗೆಗೆ ಹಣ ಕಳಿಸಲು ಪ್ರಾರಂಭಿಸಿದ. ಯಾಕಂದರೆ ರವಿ ಹಾಗೂ ನನ್ನ ನಾದಿನಿಯ ಪ್ರಕಾರ ಅವರ ಅತ್ತಿಗೆ ಅವರಿಗೆ ಅಮ್ಮನ ಸಮಾನವಾಗಿದ್ದಳು. ಆದರೆ ಅವರ ನಡುವೆ ನನ್ನದೇನು ದೋಷವಿತ್ತು? ನನಗೆ ಹಾಗೂ ನನ್ನ ಮಗುವಿಗೆ ಯಾಕೆ ಈ ರೀತಿಯ ಅನ್ಯಾಯವನ್ನು ಮಾಡ್ತಿದ್ರು ಎಂಬುದೇ ನನಗೆ ಗೊತ್ತಾಗದ ವಿಷಯವಾಗಿತ್ತು. ನನ್ನ ರವಿ ನನ್ನ ಕೈಯಿಂದ ಮೆಲ್ಲನೆ ಜಾರಿ ಹೋಗುತ್ತಿರುವುದನ್ನು ನಾನು ನೋಡುತ್ತಲೇ ಇದ್ದೆ. ಒಂದು ಸಮಯದಲ್ಲಿ ದಿನಕ್ಕೆ ಹಲವಾರು ಬಾರಿ ನನಗೆ ಕರೆ ಮಾಡಿ ನನ್ನೊಂದಿಗೆ ಮಾತನಾಡುತ್ತಿದ್ದ ವ್ಯಕ್ತಿ, ಪ್ರತಿ ಸಣ್ಣ ಸಣ್ಣ ಸಂತೋಷವನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದ ವ್ಯಕ್ತಿ ಈಗ ಎಷ್ಟೇ ವಾರಗಳಾದರೂ ನನ್ನ ಯೋಗಕ್ಷೇಮವನ್ನು ಕೇಳುತ್ತಿರಲಿಲ್ಲ. ನಾನು ನನ್ನ ಮಗನನ್ನು ನನ್ನ ಎದೆಯ ಮೇಲೆ ಇಟ್ಟುಕೊಂಡು ಯೋಚಿಸುತ್ತಲೇ ಇದ್ದೆ. ನಾನೇನಾದರೂ ತಪ್ಪು ಮಾಡಿರುತ್ತಿದ್ದರೆ ನನಗೆ ಬಹುಶಃ ಸ್ವಲ್ಪ ಸಮಾಧಾನವಾಗ್ತಿತ್ತು. ಆಗ ರವಿಯ ಕಡೆಯಿಂದ ಅವನ ವರ್ತನೆಗಳು ನನಗೆ ಅರ್ಥವಾಗ್ತಿತ್ತು. ಆದರೆ ನನ್ನ ಹೃದಯ ಹಾಗೂ ನನ್ನ ಮನಸ್ಸು ನಾನು ನಿರಪರಾಧಿ ಎಂದು ಕೂಗಿ ಕೂಗಿ ಹೇಳುತ್ತಿದ್ದವು. ನಮ್ಮಿಬ್ಬರ ನಡುವೆ ಇದ್ದಂಥ ಆ ಮೌನ, ಆ ಒಂಟಿತನ, ಆ ನಿರಾಸಕ್ತಿಯು ನನ್ನನ್ನು ಇನ್ನಷ್ಟು ಒಡೆಯಲು ಪ್ರಾರಂಭಿಸಿದವು. ಅದೇ ಸಂದರ್ಭದಲ್ಲಿ ನನ್ನ ಅಣ್ಣನಿಗೆ ಸೀಮಾ ಎಂಬ ಹುಡುಗಿಯ ಜೊತೆ ಮದುವೆಯೂ ಆಯಿತು. ಆ ಗದ್ದಲದಲ್ಲಿ ನಾನೊಂದು ಕ್ಷಣ ನನ್ನ ನೋವು, ಸಂಕಟಗಳನ್ನು ಮರೆತು ಬಿಟ್ಟಿದ್ದೆ. ಆದರೆ ಸ್ವಲ್ಪ ಸಮಯದಲ್ಲೇ ನನ್ನ ಆ ದುಃಖಗಳೆಲ್ಲವೂ ಹಿಂದಿರುಗಿ ಪುನಃ ನನ್ನ ಎದುರು ಬಂದಿತ್ತು. ಯಾಕಂದರೆ ರವಿಯ ವರ್ತನೆಗಳು ದಿನದಿಂದ ದಿನಕ್ಕೆ ತಣ್ಣಗಾಗುತ್ತಾ ಹೋಗುತ್ತಿದ್ದವು. ಮೊದಲು ಖರ್ಚಿಗೆ ಅಂತ ಕಳುಹಿಸುತ್ತಿದ್ದ ಹಣವನ್ನು ಕಳುಹಿಸದೆ ನಿಲ್ಲಿಸಿದ. ನಂತರ ನಿಧಾನವಾಗಿ ಯಾವತ್ತಾದರೂ ಒಮ್ಮೆ ಮಾಡುತ್ತಿದ್ದಂಥ ಕರೆಗಳು ಕೂಡ ನಿಂತು ಹೋದವು. ಆದರೆ ನಾನು ನನ್ನ ಮಗನ ಹುಟ್ಟುಹಬ್ಬದಂದು ಅವನಿಗೆ ಕರೆ ಮಾಡಿದ್ದೆ. ಆದರೆ ಅವನು ಅದನ್ನು ಸ್ವೀಕರಿಸಲಿಲ್ಲ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಆದರೆ ನಾನು ಇಶಾನ್ನಲ್ಲಿ ನಿನ್ನ ಅಪ್ಪ ನಿನಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳಲು ಆಗೋದಿಲ್ಲ, ಯಾಕಂದರೆ ಅವರು ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಎನ್ನುತ್ತಿದ್ದೆ. ಆದರೆ ಅವರು ಕೆಲಸದಲ್ಲಿ ಬ್ಯುಸಿಯಾಗಿಲ್ಲ ಅಂತ ನನಗೆ ಗೊತ್ತಿತ್ತು. ಬದಲಾಗಿ ನನ್ನ ನಾದಿನಿ ಹಾಗೂ ನನ್ನ ಅತ್ತಿಗೆ ಸೇರಿ ಅವರ ಹೃದಯದಲ್ಲಿದ್ದ ನನ್ನ ಸ್ಥಾನವನ್ನು ಕಿತ್ತುಕೊಂಡಿದ್ದಾರೆ ಎಂಬುದು ವಾಸ್ತವವಾಗಿತ್ತು. ನನ್ನ ಅತ್ತೆ ಮನೆಯವರು ನನ್ನ ಬೆನ್ನ ಹಿಂದೆ ಹೊಸ ನಿಂದನೆಗಳನ್ನು, ಆರೋಪಗಳನ್ನು, ಹಾಗೆ ಹೊಸ ಪಿತೂರಿಗಳನ್ನೆಲ್ಲ ನಡೆಸುತ್ತಿದ್ದರು. ನಾನು ಕೇವಲ ಹಣಕ್ಕಾಗಿ ರವಿಯನ್ನು ಮದುವೆಯಾದೆ. ಅವನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಆದರೆ ನಾನೇ ಅವನಿಗೆ ಯಾವಾಗಲೂ ಕೃತಜ್ಞಳಾಗಿ ಇದ್ದೆ ಅಂತೆಲ್ಲ ಹೇಳುತ್ತಿದ್ದರು. ಯಾವಾಗ ಅವನು ನನ್ನ ಮಗುವನ್ನೇ ನಿರ್ಲಕ್ಷಿಸಲು ಪ್ರಾರಂಭಿಸಿದನೋ ಆಗಿನಿಂದ ನಾನು ಅವನ ನೆನಪುಗಳನ್ನೇ ನನ್ನ ಮನಸ್ಸಿನಿಂದ ತೆಗೆದುಹಾಕಲು ಪ್ರಯತ್ನಿಸಿದೆ. ಇದರ ನಡುವೆ ನನಗೆ ಅವರ ಕಡೆಯಿಂದ ವಿಚ್ಛೇದನದ ಬೆದರಿಕೆಗಳು ಬರುತ್ತಿದ್ದವು. ರವಿಯಿಂದಾಗಿ ನನ್ನ ಮನೆಯವರು ಮುಜುಗರಕ್ಕೆ ಒಳಗಾಗಿದ್ದರು. ಹೆಣ್ಣಿಗೆ ಗೌರವ ಅವಳು ಗಂಡನೊಂದಿಗೆ ಇದ್ದರೆ ಮಾತ್ರ ಸಿಗುವಂಥದ್ದು ಅಂತ ಹೇಳ್ತಿದ್ರು. ಯಾಕಂದರೆ ಮನೆಯಲ್ಲಿ ಅಣ್ಣನ ಮೇಲೆ ಇದ್ದ ಜವಾಬ್ದಾರಿಗಳು ಹೆಚ್ಚಾಗುತ್ತಲೇ ಇದ್ದವು. ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ನನ್ನ ತಂದೆಯ ಮರಣವು ನನ್ನ ಜಗತ್ತನ್ನೇ ನಲುಗಿಸಿತ್ತು.
ಅಪ್ಪನಿಲ್ಲದ ಮನೆಯು ತುಂಬ ಶೋಕದಿಂದ ಕೂಡಿತ್ತು. ಅವರ ಮಾತುಗಳು, ಅವರ ಆಶೀರ್ವಾದ, ಅವರ ಉಪಸ್ಥಿತಿಯ ಕೊರತೆ ಎಲ್ಲೆಡೆಯೂ ತುಂಬಿತ್ತು. ನಾನು ನನ್ನ ಮಗನೊಂದಿಗೆ ದಿನವಿಡೀ ಆಟವಾಡುತ್ತಾ ನನ್ನ ದುಃಖವನ್ನು ಮರೆಯಲು ಪ್ರಯತ್ನಿಸುತ್ತಿದ್ದೆ. ಆದರೆ ಸತ್ಯವೆಂದರೆ ನನ್ನೊಳಗೆ ಇರುವ ಭಾವನೆಗಳೆಲ್ಲವೂ ಸತ್ತು ಹೋಗಿದ್ದವು. ನನ್ನ ಅಪ್ಪ ನನ್ನ ಜೊತೆ ಇದ್ದಾಗ ನಾನು ತುಂಬ ಬಲಶಾಲಿಯಾಗಿದ್ದೆ. ಆದರೆ ಈಗ ಪ್ರತಿಕ್ಷಣ ದೌರ್ಬಲ್ಯವು ನನ್ನ ಮೇಲೆ ತನ್ನ ಪ್ರಾಬಲ್ಯವನ್ನು ಸಾಧಿಸಿತು. ಆದರೂ ನನ್ನ ಅಣ್ಣ ನನಗೆ ಬೆಂಬಲವಾಗಿ ಇರುತ್ತಿದ್ದ. ಅಮ್ಮ ನನ್ನೊಳಗೆ ಧೈರ್ಯವನ್ನು ತುಂಬಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅಣ್ಣ ಈಗ ಸ್ವತಃ ಒಬ್ಬ ಬೇರೆ ಹುಡುಗಿಯ ಗಂಡನಾಗಿದ್ದ ಹಾಗೂ ಶೀಘ್ರದಲ್ಲೇ ತಂದೆಯಾಗುವ ಹಂತದಲ್ಲೂ ಇದ್ದ. ಅವನಿಗೆ ನನ್ನ ಮೇಲೆ ಖಂಡಿತವಾಗ್ಲೂ ಪ್ರೀತಿ ಇತ್ತು. ಆದರೆ ಅವನ ಹತ್ತಿರ ಮೊದಲು ಇದ್ದ ಆ ಸಮಯವಾಗಲಿ ಗಮನವಾಗಲಿ ಇರಲಿಲ್ಲ. ಅದಕ್ಕೋಸ್ಕರ ನಾನು ಅವನನ್ನು ಯಾವುದೇ ರೀತಿಯಿಂದಲೂ ದೂರುವಂತಿರಲಿಲ್ಲ ಅಥವಾ ಅವನಿಂದ ಯಾವುದನ್ನು ನಾನು ನಿರೀಕ್ಷಿಸುವಂತಿರಲಿಲ್ಲ. ಯಾಕಂದರೆ ಯಾವ ಮನೆಯಲ್ಲಿ ನಾನು ನನ್ನ ಮಗನೊಂದಿಗೆ ವಾಸಿಸುತ್ತಿದ್ದೇನೆಯೋ ಅದು ನನ್ನ ಪತಿಯ ಮನೆಯಾಗಲಿ ಅಥವಾ ನನ್ನ ಮಗನ ಮನೆಯಾಗಲಿ ಆಗಿರಲಿಲ್ಲ. ನಾನು ಬದುಕಿದ್ದೇನೆ ಎಂಬುದಕ್ಕೆ ನಿಜವಾದ ಕಾರಣ ನನ್ನ ಮಗನಾಗಿದ್ದ. ಹೀಗೆ ದಿನಗಳು ಉರುಳಿದವು. ನನ್ನ ಅಣ್ಣ ಕೂಡ ಒಬ್ಬ ತಂದೆಯಾಗುವ ಆ ದಿನ ಬಂದೇ ಬಿಟ್ಟಿತ್ತು. ಅವನು ಒಂದು ಹೆಣ್ಣು ಮಗುವಿಗೆ ತಂದೆಯಾಗಿದ್ದ. ಹಾಗಾಗಿ ನಾನು ಎಲ್ಲರಿಗಿಂತಲೂ ತುಂಬ ಸಂತೋಷಪಟ್ಟಿದ್ದೆ. ಅವನ ಮಗುವನ್ನು ನನ್ನ ಮಡಿಲಲ್ಲಿ ಎತ್ತಿ ಮುದ್ದಾಡಬೇಕೆಂದಿದ್ದೆ. ಆದರೆ ಅದೇ ದಿನ ನನ್ನ ಅಣ್ಣನ ಹೆಂಡತಿಯ ನಿಜವಾದ ಮುಖವು ನನ್ನ ಎದುರಿಗೆ ಬಂದಿತ್ತು. ಅವಳು ನನ್ನನ್ನು ಹಾಗೂ ನನ್ನ ಮಗನನ್ನು ದ್ವೇಷಿಸಲು ಪ್ರಾರಂಭಿಸಿದಳು. ಅವಳ ವರ್ತನೆಗಳು ದಿನದಿಂದ ದಿನಕ್ಕೆ ನನ್ನೊಡನೆ ಬದಲಾದವು. ಇದ್ದಕ್ಕಿದ್ದಂತೆ ನನ್ನನ್ನು ಹಾಗೂ ನನ್ನ ಮಗನನ್ನು ಅವಳು ಒಂದು ಹೊರೆಯಾಗಿ ಕಾಣತೊಡಗಿದಳು. ಅದು ನನಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ನಾನು ಆ ಮನೆಯಲ್ಲಿರುವುದು ಅವಳಿಗೆ ನುಂಗಲಾರದ ತುತ್ತಾಗಿ ಬಿಟ್ಟಿತ್ತು. ಆದರೆ ಅದು ನನಗೆ ನನ್ನ ತವರು ಮನೆಯಾದರೆ ಅವಳಿಗೆ ಈಗ ಅವಳ ಪತಿಯ ಮನೆಯಾಗಿತ್ತು. ಆದರೂ ನಾನು ಅವಳ ಬಗ್ಗೆ ಹೆಚ್ಚಾಗಿ ಗಮನ ಕೊಡದೆ ನನ್ನ ಅಣ್ಣನ ಆ ಪುಟ್ಟ ಮಗುವನ್ನು ನನ್ನ ಕೈಯಿಂದ ಎತ್ತಿಕೊಂಡೆ. ಆಗ ಸಹಜವಾಗಿ ನನ್ನೊಳಗೆ ಇದ್ದ ತಾಯಿ ಪ್ರೀತಿಯು ಜಾಗೃತವಾಗಿತ್ತು. ಅವಳ ಮೃದುವಾದ ಬೆರಳುಗಳು ನನ್ನ ಕೈಗಳನ್ನು ಸ್ಪರ್ಶಿಸಿದಾಗ ನನ್ನ ಹೃದಯವು ಸಂತೋಷದಿಂದ ತುಂಬಿ ತುಳುಕಾಡಿತ್ತು. ಆದರೆ ಆ ಸಂತೋಷದ ಕ್ಷಣದಲ್ಲಿ ಆ ಒಂದು ಕಣ್ಣಲ್ಲಿ ಮಾತ್ರ ಮತ್ಸರವು ಅಡಗಿತ್ತು. ಅದು ಮೆಲ್ಲನೆ ಸೀಮಾಳ ಕಣ್ಣುಗಳಿಂದ ಹಾಗೂ ವರ್ತನೆಗಳಿಂದ ನಿಧಾನವಾಗಿ ಇಳಿಯುತ್ತಿದ್ದವು. ಮೊದಮೊದಲು ನಾನದನ್ನು ನಿರ್ಲಕ್ಷಿಸಿ ನನ್ನನ್ನು ನಾನೇ ಸಮಾಧಾನಪಡಿಸಿಕೊಂಡೆ. ಆದರೆ ದಿನ ಕಳೆದಂತೆ ಸೀಮಾಳ ಆ ನಡವಳಿಕೆಯು ಹೆಚ್ಚಾಗುತ್ತಲೇ ಹೋಯಿತು. ಮಾತು ಮಾತಿಗೂ ಕೆರಳುತ್ತಿದ್ದಳು. ಕೆಲವೊಮ್ಮೆ ನನ್ನ ಮಗನ ಆಟಿಕೆಗಳ ಶಬ್ದ ಕೇಳಿ ಕಿರಿಕಿರಿ ಅನುಭವಿಸತೊಡಗಿದಳು. ಕೆಲವೊಮ್ಮೆ ಅಡುಗೆ ಮನೆಯಲ್ಲಿ ನಾನಿದ್ರೆ ಅವಳು ಮುಖವನ್ನು ಸಿಂಡರಿಸುತ್ತಾ ಮನಸ್ಸಲ್ಲಿ ಏನೋ ಗೊಣಗುತ್ತಿದ್ದಳು. ಆ ಮನೆಯಲ್ಲಿ ಇನ್ನು ಮುಂದೆ ಅವಳು ನನ್ನನ್ನು ಒಂದು ಕ್ಷಣವೂ ಸಹಿಸಲು ಸಾಧ್ಯವಿಲ್ಲದವಳಂತೆ ನಡೆದುಕೊಳ್ಳಲು ಪ್ರಾರಂಭಿಸಿದಳು. ಆದರೆ ನಾನು ಎಲ್ಲಿಗೆ ಅಂತ ಹೋಗಲಿ? ಹಾಗೆ ಗಂಡನಿಲ್ಲದ ಅತ್ತೆ ಮನೆಗೆ ಹೋಗಿ ಅಲ್ಲಿ ನಾನು ಏನು ಮಾಡಲಿ ಅಂತ ಚಿಂತೆಯಾಗ್ತಿತ್ತು. ನಾನು ಅವಳನ್ನು ನನ್ನ ಸ್ನೇಹಿತೆಯಂತೆ ನೋಡುತ್ತಿದ್ದೆ. ಆದರೆ ಅವಳು ಮಗಳು ಬಂದ ನಂತರ ನಮ್ಮನ್ನೇ ದೂರ ಮಾಡಿದಳು. ಒಂದು ದಿನ ರಾತ್ರಿ ನನ್ನ ಅಣ್ಣ ಹಾಗೂ ಅತ್ತಿಗೆ ಅಡುಗೆ ಮನೆಯ ಮೂಲೆಯಲ್ಲಿ ನಿಂತು ಮಾತನಾಡುವುದನ್ನು ನಾನು ಕೇಳಿಸಿಕೊಂಡಿದ್ದೆ. ಆಗ ನನ್ನ ಅತ್ತಿಗೆ ನನ್ನ ಅಣ್ಣನಲ್ಲಿ ಅವಳು ಈ ಮನೆಯಲ್ಲಿ ಎಷ್ಟು ದಿನ ಅಂತ ಇರುತ್ತಾಳೆ ಎಂದು ಕೇಳುತ್ತಿದ್ದಳು. ಆಗ ಅಣ್ಣ ಮೌನವಾಗಿದ್ದ. ಆದರೆ ಅವಳು ತನ್ನ ಮಾತನ್ನು ಮುಂದುವರಿಸುತ್ತಾ, ಇಲ್ಲಿ ಅವಳು ಶಾಶ್ವತವಾಗಿ ಇರಬಾರ್ದು. ಇದು ನನ್ನ ಮನೆ. ನಮಗೆ ನಮ್ಮದೇ ಆದ ಬದುಕಿದೆ. ಹೀಗಿರುವಾಗ ಅವರ ಜವಾಬ್ದಾರಿಯನ್ನು ನಾವು ಎಷ್ಟು ದಿನ ಅಂತ ನಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಬೇಕಾಗುತ್ತದೆ ಅಂತ ಹೇಳಿದಾಗ ಅಣ್ಣನ ಬಳಿ ಅದಕ್ಕೆ ಉತ್ತರವಿರಲಿಲ್ಲ. ನಾನು ನನ್ನ ಮಗುವನ್ನು ಇಡೀ ರಾತ್ರಿ ನನ್ನ ತೋಳಲ್ಲಿ ಇಟ್ಟುಕೊಂಡು ಅಳುತ್ತಿದ್ದೆ. ನನಗೆ ಅಣ್ಣನ ಮೌನವನ್ನು ಸಹಿಸಲು ಸಾಧ್ಯವಾಗಿರಲಿಲ್ಲ. ನನ್ನ ಹೃದಯ ಪದೇ ಪದೇ ಒಂದೇ ಪ್ರಶ್ನೆಯನ್ನು ಕೇಳುತ್ತಿತ್ತು. ನನ್ನ ತಂದೆಯ ನಂತರ ನನಗಾಗಿ ಬೆನ್ನುಲುಬಾಗಿ ನಿಲ್ಲುವ ಭರವಸೆಯನ್ನು ನೀಡಿದಂಥ ನನ್ನ ಅಣ್ಣ ಇವನೇನಾ ಅಂತ ಅನ್ನಿಸತೊಡಗಿತು. ರಾತ್ರಿ ಇಡೀ ಅತ್ತು ಮಲಗಿದ್ದ ನಾನು ಬೆಳಗ್ಗೆದ್ದಾಗ ಕನ್ನಡಿಯಲ್ಲಿ ನನ್ನನ್ನೇ ನೋಡಿಕೊಂಡೆ. ಕಣ್ಣುಗಳೆಲ್ಲ ಊದಿಕೊಂಡಿದ್ದವು. ಮುಖವು ತನ್ನ ಕಳೆಯನ್ನೇ ಕಳೆದುಕೊಂಡಿತ್ತು. ನನ್ನ ಪರಿಸ್ಥಿತಿಯ ಬಗ್ಗೆ ನನ್ನ ಅಮ್ಮನಿಗೆ ತುಂಬ ಚಿಂತೆಯಾಗತೊಡಗಿತು. ಆದರೆ ಅದೇ ಅತ್ತಿಗೆಯ ಮುಖದಲ್ಲಿ ಕಠೋರ ಭಾವವು ತುಂಬಿತ್ತು. ಸೀಮಾಳಿಗೆ ನನ್ನಿಂದ ಹಾಗೂ ನನ್ನ ಮಗನಿಂದ ಯಾವುದೇ ರೀತಿಯ ಸಮಸ್ಯೆ ಆಗಬಾರದೆಂದು ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನು ಏಕಾಂಗಿಯಾಗಿ ಮಾಡಲು ಪ್ರಾರಂಭಿಸಿದೆ. ಆದರೂ ಅವಳಿಗೆ ಅದರಲ್ಲಿ ತೃಪ್ತಿ ಎಂಬುದು ಇರಲಿಲ್ಲ. ನಾನು ನನ್ನದೇ ಮನೆಯಲ್ಲಿ ನನ್ನ ಅಣ್ಣನ ಮನೆಯ ಅವನ ಪತ್ನಿಯ ಅವನ ಮಗಳ ಸೇವಕಳಾಗಿ ಉಳಿಯಬೇಕಾಗಿತ್ತು. ಕೆಲವೊಮ್ಮೆ ಇಶಾನ್ ತುಂಬ ಹಠ ಮಾಡ್ತಿದ್ದ. ಆದರೆ ನಾನು ನನ್ನ ಮಗನನ್ನು ಅಳುವುದಕ್ಕೆ ಬಿಟ್ಟು ಕೆಲಸದಲ್ಲೇ ನಿರತಳಾಗುತ್ತಿದ್ದೆ. ಯಾಕಂದರೆ ನನ್ನ ಅತ್ತಿಗೆಗೆ ನನ್ನ ಮೇಲೆ ಯಾವುದೇ ರೀತಿಯ ದೂರುಗಳು ಸಿಗದೇ ಇರಲಿ ಅಂತ ಬಯಸ್ತಿದ್ದೆ. ಆದರೂ ಅವಳು ನನ್ನಿಂದ ಹಾಗೂ ನನ್ನ ಮಗನಿಂದ ಕೆಲವೊಂದು ವಸ್ತುಗಳನ್ನು ಅಡಗಿಸುತ್ತಿದ್ದಳು. ಅದರ ನಂತರ ನಾನೇ ನನ್ನ ಅಣ್ಣ ತರುತ್ತಿದ್ದ ವಸ್ತುಗಳನ್ನು ತಿನ್ನಲು ಹೋಗುತ್ತಿರಲಿಲ್ಲ. ಕೆಲವೊಮ್ಮೆ ಇಶಾನ್ ಅದಕ್ಕೋಸ್ಕರ ತುಂಬ ಅಳುತ್ತಿದ್ದ. ಆಗೆಲ್ಲ ನನ್ನ ಹೃದಯ ನುಚ್ಚು ನೂರಾಗುತ್ತಿದ್ದವು. ಮನೆಯಲ್ಲಿ ಯಾವ ಅಡುಗೆಯನ್ನು ಅವಳು ಮಾಡುತ್ತಿದ್ದಳೋ ಅದರಲ್ಲೇ ನಾನು 2 ಹೊತ್ತಿನ ಊಟವನ್ನು ಮಾಡಿ ಸಂತೋಷಗೊಳ್ಳುತ್ತಿದ್ದೆ. ನನ್ನ ಅಮ್ಮ ನನ್ನನ್ನು ನೋಡಿ ಕಣ್ಣೀರು ಹಾಕುತ್ತಿದ್ದರು. ನನಗೆ ನನ್ನ ಮಗನದ್ದೇ ಚಿಂತೆಯಾಗಿತ್ತು. ತಂದೆ ಇದ್ದರೂ ಅವನು ಅನಾಥನಂತೆ 2 ಹೊತ್ತಿನ ಊಟಕ್ಕಾಗಿ ಪರಿತಪಿಸುವ ಪರಿಸ್ಥಿತಿಯು ಎದುರಾಗಿತ್ತು.
ಆ ಮನೆಯಲ್ಲಿ ನನಗೆ ಎಷ್ಟೇ ಕಷ್ಟವಾದರೂ ಅದನ್ನು ನಾನು ನನ್ನ ಅಣ್ಣನ ಕಿವಿಗೆ ತಲುಪಿಸುತ್ತಿರಲಿಲ್ಲ. ಹೀಗೆ ಸಮಯವು ಕಳೆಯಿತು. ನನ್ನ ಮಗ ಇಶಾನ್ಗೆ 3 ವರ್ಷ ಹಾಗೂ ಅಣ್ಣನ ಮಗಳು ಊರ್ವಿಗೆ 2 ವರ್ಷ ಪ್ರಾಯವಾಗಿತ್ತು. ಇಬ್ಬರೂ ಕೂಡ ಇಡೀ ದಿನ ಒಟ್ಟಿಗೆ ಆಟವಾಡುತ್ತಿದ್ದರು. ಆದರೆ ಸೀಮಾ ಕಾರಣವಿಲ್ಲದೆ ನನ್ನ ಮಗನಿಗೆ ಗದರಿಸುತ್ತಿದ್ದಳು ಹಾಗೂ ಹೊಡೆಯುತ್ತಿದ್ದಳು. ಮನೆಯಲ್ಲೆಲ್ಲ ಕೊಳಕು ಮಾಡುತ್ತಿರುತ್ತಾನೆ ಅಂತ ಗೊಣಗುತ್ತಿದ್ದಳು. ಸೀಮಾ ನನ್ನ ಮೇಲಿನ ಕೋಪವನ್ನು ನನ್ನ ಮಗನ ಮೇಲೆ ತೀರಿಸಿಕೊಳ್ಳುತ್ತಿದ್ದಳು. ಆದರೆ ನನ್ನ ಅಣ್ಣ ಅದೆಲ್ಲವನ್ನು ನೋಡಿ ಮೌನವಾಗಿದ್ದ. ಬಹುಶಃ ಅವನಿಗೂ ನಾನು ಆ ಮನೆಯಲ್ಲಿರೋದ್ರಿಂದ ತೊಂದರೆ ಆಗುತ್ತಿತ್ತೋ ಏನೋ. ಅಣ್ಣ ಕೆಲವೊಮ್ಮೆ ತನ್ನ ಹೆಂಡತಿ ಮಗಳಿಗೆ ಏನಾದರೂ ತಂದರೆ ನಾನು ಆಗಲೇ ಇಶಾನನ್ನು ಕರೆದುಕೊಂಡು ಕೋಣೆಗೆ ಹೋಗುತ್ತಿದ್ದೆ. ಯಾಕಂದರೆ ಅವನು ಆ ವಸ್ತುಗಳಿಗಾಗಿ ಹಠ ಮಾಡಬಾರ್ದು ಅಂತ ಬಯಸ್ತಿದ್ದೆ. ಆದರೆ ಅವನು ಮಗುವಾಗಿದ್ದ. ಅವನ ಮನಸ್ಸು ಚಂಚಲಗೊಳ್ಳುತ್ತಿತ್ತು. ಹಾಗಿರುವಾಗ ನಾನು ಅವನನ್ನು ಹೇಗೆ ತಡೆಯಬೇಕು ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಅವನು ಹೇಗಾದರೂ ಮಾಡಿ ಓಡಿ ಹೋಗಿ ಊರ್ವಿಯ ಕೈಯಿಂದ ಆ ವಸ್ತುಗಳನ್ನು ತೆಗೆದು ತಿನ್ನಲು ಪ್ರಯತ್ನಿಸ್ತಿದ್ದ. ಅದೂ ಅಲ್ಲದೆ ನನ್ನ ಮಗನಿಗೆ ನನ್ನ ಕೈಯಾರೆ ಹೊಸ ಬಟ್ಟೆ ಬರಗಳನ್ನು ಸಹ ತಂದುಕೊಡಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ನಾನು ಆ ಮನೆಯಲ್ಲಿದ್ದುಕೊಂಡು ಹೇಗಾದರೂ 2 ಹೊತ್ತಿನ ಊಟ ಮಾಡಿ ನನ್ನ ಜೀವನ ನಡೆಸ್ತಿದ್ದೆ. ಆದರೆ ಇಶಾನ್ಗೆ ನಾನು ಯಾವತ್ತೂ ಕೂಡ ಬಟ್ಟೆ ಹಾಕದೆ ಹಾಗೆ ಬಿಡುತ್ತಿರಲಿಲ್ಲ. ಕೆಲವೊಮ್ಮೆ ನನ್ನ ಹಳೆಯ ಬಟ್ಟೆಗಳನ್ನು ಕತ್ತರಿಸಿಯಾದರೂ ಅವನಿಗಾಗಿ ಬಟ್ಟೆಯನ್ನು ತಯಾರಿಸ್ತಿದ್ದೆ. ನನ್ನ ಅಣ್ಣ ಹಾಗೂ ಅತ್ತಿಗೆ ತಮ್ಮ ಸೂರಿನಡಿಯಲ್ಲಿ ನನಗೆ ಸ್ಥಳವನ್ನು ನೀಡಿದ್ದೇ ತುಂಬ ದೊಡ್ಡ ವಿಷಯವಾಗಿತ್ತು. ಆದರೆ ಒಂದು ದಿನ ನಾನು ಆ ಮನೆಯನ್ನು ಸಹ ಬಿಟ್ಟು ಹೊರಡಲೇಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಒಂದು ಬೇಸಿಗೆಯ ದಿನ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ಇಶಾನ್ ಊರ್ವಿಯೊಂದಿಗೆ ಅಲ್ಲೇ ಆಟವಾಡ್ತಿದ್ದ. ಅಷ್ಟರಲ್ಲಿ ಸೀಮಾ ಅಲ್ಲಿಗೆ ಬಂದು ಊರ್ವಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಹಣ್ಣುಗಳನ್ನು ತಿನ್ನಿಸಲು ಪ್ರಾರಂಭಿಸಿದಳು. ಅದನ್ನು ನೋಡಿ ಇಶಾನ್ಗೂ ಆಸೆಯಾಗಿತ್ತು. ಅವನು ತನ್ನ ಅತ್ತೆಯಲ್ಲಿ ಹೇಳದೆ ಕೇಳದೆ ನೇರವಾಗಿ ಫ್ರಿಡ್ಜ್ನ ಬಳಿಗೆ ಹೋಗಿ ಅದರ ಬಾಗಿಲನ್ನು ತೆರೆದು ಏನಾದರೂ ತಿನ್ನಲು ಇದೆಯೇ ಎಂದು ಹುಡುಕಲು ಪ್ರಾರಂಭಿಸಿದ. ನನ್ನ ಕಣ್ಣುಗಳು ಆ ಮುಗ್ಧ ಮಗುವಿನ ಮೇಲೆಯೇ ಇದ್ದವು. ಅಷ್ಟರಲ್ಲಿ ಅವನು ತನ್ನ ಪಾದಗಳ ಬೆರಳನ್ನು ಎತ್ತಿ ಅದರೊಳಗೆ ಇಣುಕಿದ. ಆಗಲೇ ಅವನ ಕೈಗೆ ರಾತ್ರಿ ತಿಂದು ಉಳಿದಂಥ ರೊಟ್ಟಿಯು ಸಿಕ್ಕಿತು. ಅವನು ತನ್ನ ಕೈಗಳನ್ನು ಚಾಚಿ ಅದನ್ನು ಎಳೆಯಲು ಪ್ರಯತ್ನಿಸಿದಾಗ ಅದರ ಮುಂದೆ ಇಟ್ಟಿದ್ದಂಥ ಪಾನಕವು ನೆಲದ ಮೇಲೆ ಬಿದ್ದವು. ಆಗ ಅದನ್ನು ನೋಡಿದ ಸೀಮಾ ಕೋಪದಿಂದ ಅವನ ಬಳಿಗೆ ಬಂದು ಅವನ ಕೆನ್ನೆಗೆ ಒಂದು ಬಾರಿಸಿದಳು. ಅಷ್ಟಕ್ಕೆ ಅವಳ ಕೋಪ ಶಾಂತವಾಗದೇ ಇದ್ದಾಗ ಅವಳು ಅವನ ನಗ್ನ ದೇಹದ ಮೇಲೆ ಸತತವಾಗಿ 2-3 ಸಲ ಹೊಡೆಯುತ್ತಾ, ನಿಮ್ಮ ಹೊಟ್ಟೆಯನ್ನು ತುಂಬಿಸುವುದು ಸಹ ನಮ್ಮ ಜವಾಬ್ದಾರಿಯಲ್ಲ ಅಂತ ಹೇಳುತ್ತಾ ಮುಗ್ಧ ಮಗುವಿನ ಕೈಯಿಂದ ನಿರ್ದಯವಾಗಿ ಆ ರೊಟ್ಟಿಯನ್ನು ಕಿತ್ತುಕೊಂಡು ಫ್ರಿಡ್ಜಿನಲ್ಲಿ ಇಟ್ಟು ಬೀಗ ಹಾಕಿದಳು. ನನ್ನ 3 ವರ್ಷದ ಆ ಮುಗ್ಧ ಮಗುವನ್ನು ಅವಳು ತುಂಬ ಕ್ರೂರವಾಗಿ ಹೊಡೆದಿದ್ದಳು. ಅವಳ ಕೈಯ ಬೆರಳುಗಳ ಗುರುತುಗಳು ನನ್ನ ಮಗುವಿನ ದೇಹದ ಮೇಲೆ ಬರೆ ಎಳೆದಂತೆ ಇದ್ದವು. ಅದನ್ನು ನೋಡಿದಾಗ ನನ್ನ ಕರುಳು ಕಿತ್ತು ಬಂದಿತ್ತು. ಆದರೆ ನಾನು ನನ್ನ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅಳುತ್ತಿರುವ ನನ್ನ ಮಗುವನ್ನು ಎದೆಗೆ ಅಪ್ಪಿಕೊಳ್ಳುತ್ತಾ, ಈ ರೀತಿ ಹೇಳದೆ ಕೇಳದೆ ಯಾವ ವಸ್ತುಗಳನ್ನು ತೆಗೆದುಕೊಳ್ಬಾರ್ದು. ನಿನಗೆ ಬೇಕಿದ್ರೆ ನನ್ನಲ್ಲಿ ಹೇಳು ಅಥವಾ ಆ ದೇವರಲ್ಲಿ ಕೇಳು. ಯಾಕಂದರೆ ಅವನು ಎಲ್ಲರಿಗೂ ಅವರವರಿಗೆ ಇಷ್ಟವಾದ ವಸ್ತುಗಳನ್ನು ನೀಡುತ್ತಾನೆ ಅಂತ ಅವನ ಮನಸ್ಸನ್ನು ಅವನ ಗಮನವನ್ನು ಸರಿಸಲು ನಾನು ಹೇಳಿದ್ದೆ ಅಷ್ಟೇ. ಆದರೆ ಆ ಮುಗ್ಧ ಮಗು ನನ್ನ ಮಾತುಗಳನ್ನು ನಿಜ ಎಂದು ನಂಬಿ ತಕ್ಷಣವೇ ನನ್ನ ಕೈಯಿಂದ ಇಳಿದು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಆ ದೇವರಲ್ಲಿ, ಓ ದೇವ್ರೆ, ನನಗೆ ಮತ್ತು ನನ್ನ ಅಮ್ಮನಿಗೆ ಹೊಟ್ಟೆ ತುಂಬ ಅನ್ನವನ್ನು ನೀಡುವಂತ ಬೇಡಿಕೊಂಡ. ನಾನು ನನ್ನ ಚಿಕ್ಕ ಮಗುವಿನ ದೇಹವನ್ನು ನನ್ನ ತೋಳಲ್ಲಿ ಎತ್ತಿಕೊಳ್ಳುತ್ತಾ ಕೋಣೆ ಕಡೆಗೆ ಬಂದಿದ್ದೆ. ಆ ಸಮಯ ನನಗೆ ರವಿಯ ಮೇಲೆ ತುಂಬ ಕೋಪ ಬಡ್ತಿತ್ತು. ಅವನನ್ನು ನೆನಪಿಸಿಕೊಂಡ ನಾನು ಅವನಿಗೆ ಹಿಡಿ ಶಾಪ ಹಾಕಲು ಪ್ರಾರಂಭಿಸಿದೆ. ತಂದೆ ಇದ್ದು ನನ್ನ ಮಗ ಅನಾಥನಂತೆ ಬದುಕುತ್ತಿರುವುದನ್ನು ನನ್ನಿಂದ ನೋಡಲು ಅಸಾಧ್ಯವಾಗಿತ್ತು. ಅಲ್ಲದೆ ಅವನು ಮಾಡಿದಂಥ ಪ್ರಾರ್ಥನೆಯು ನನ್ನ ಕರುಳನ್ನು ಹಿಂಡುವಂತಿತ್ತು. ಅಲ್ಲದೆ ಅವನ ಆ ಸ್ವರದಲ್ಲಿ ವಿಚಿತ್ರವಾದ ಒಂದು ಭಯವೂ ಇತ್ತು. ದೇವರು ಮಕ್ಕಳ ಪ್ರಾರ್ಥನೆಯನ್ನು ಅಷ್ಟು ಬೇಗ ಸ್ವೀಕರಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಕೆಲವೇ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಮನೆಯ ಬಾಗಿಲನ್ನು ಯಾರೋ ತಟ್ಟಿದರು. ನಾನು ಹೋಗಿ ಬಾಗಿಲನ್ನು ತೆರೆದಾಗ ನನ್ನ ಕಣ್ಣ ಮುಂದೆ ಕತ್ತಲು ಕವಿದಿತ್ತು. ಯಾಕಂದರೆ ಅಲ್ಲಿ ನಿಂತಿರುವಂಥದ್ದು ಬೇರೆ ಯಾರೂ ಆಗಿರಲಿಲ್ಲ. ಬದಲಾಗಿ ಅವನು ರವಿಯಾಗಿದ್ದ, ನನ್ನ ಮಗುವಿನ ತಂದೆಯಾಗಿದ್ದ. ಅವನ ಕಣ್ಣುಗಳಲ್ಲಿ ಮುಜುಗರವಿತ್ತು. ಇಶಾನ್ಗೆ ಅವನ ಪರಿಚಯ ಸಿಕ್ಕಿರಲಿಲ್ಲ. ಆದರೆ ರವಿ ಅವನನ್ನು ಗುರುತಿಸಿಕೊಂಡಿದ್ದ. ರವಿ ಏನೂ ಹೇಳದೆ ಇಶಾನ್ನನ್ನು ಅಪ್ಪಿಕೊಂಡು ಮುದ್ದಾಡಿದ. 3 ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ರವಿ ನನ್ನನ್ನು ಹೇಗೆ ನೆನಪಿಸಿಕೊಂಡ ಅಂತ ನನಗೆ ಅರ್ಥವಾಗಿರಲಿಲ್ಲ. ಅವನಂತೂ ಯಾವಾಗಲೂ ತನ್ನ ತಂಗಿ ಹಾಗೂ ಅತ್ತಿಗೆಯ ಮಾತನ್ನೇ ಕೇಳುತ್ತಿದ್ದ. ಹೀಗಿರುವಾಗ ಅವನು ನನ್ನ ಹತ್ತಿರ ಹೇಗೆ ಬಂದ ಎಂಬ ಪ್ರಶ್ನೆಯೊಂದಿಗೆ ನಿಂತಿದ್ದೆ. ಆಗ ರವಿ ನನ್ನ ಮುಂದೆ ಬಂದು ನನ್ನಲ್ಲಿ ಕ್ಷಮೆ ಯಾಚಿಸಿದ. ನಾನು ನನ್ನ ತಂಗಿ ಹಾಗೂ ಅತ್ತಿಗೆಯ ಮಾತುಗಳನ್ನು ಕೇಳಿ ನಿನಗೆ ಅನ್ಯಾಯ ಮಾಡಿದೆ. ನಾನು ಆ ರೀತಿ ಮಾಡಬಾರ್ದಾಗಿತ್ತು. ಈಗ ನಾನು ನಿನ್ನನ್ನು ಪುನಃ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂತ ಹೇಳಿದ. ಅಲ್ಲದೆ ಅವನು ಪದೇ ಪದೇ ನನಗೆ ಇದರ ಬಗ್ಗೆ ಮುಜುಗರವಿದೆ, ನಾನು ನಿನ್ನ ಜೊತೆ ಈ ರೀತಿ ನಡೆದುಕೊಳ್ಬಾರ್ದಿತ್ತು. ನಿನ್ನನ್ನು ನಿರ್ಲಕ್ಷಿಸಿ ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ನಿನ್ನ ಮಾತುಗಳನ್ನು ಕೇಳದೆ ಅತ್ತಿಗೆಯ ಪ್ರತಿಯೊಂದು ಮಾತುಗಳನ್ನು ಪಾಲಿಸಿದೆ. ಆದರೆ ನಾನು ನನ್ನ ಅತ್ತಿಗೆಗೂ ಹಣವನ್ನು ಕಳುಹಿಸುವುದನ್ನು ನಿಲ್ಲಿಸಿದಾಗ ಅವರು ನನ್ನನ್ನೇ ನಿಂದಿಸಲು ಪ್ರಾರಂಭಿಸಿದರು. ಆಗ ನನಗೆ ಅವರ ಮಾತುಗಳ ಮೇಲೆ ನಂಬಿಕೆ ಬಂದಿರಲಿಲ್ಲ.
ದಿನ ಕಳೆದಂತೆ ಅವರ ಮುಖವಾಡವೆಲ್ಲವೂ ನನ್ನ ಎದುರಿಗೆ ಕಳಚಿ ಬಿದ್ದಿತ್ತು. ಆದರೆ ನೀನು ನನ್ನ ಜೊತೆಯಾಗಿದ್ದರೂ ನಾನು ನಿನಗೆ ಅರ್ಹನಾಗಿರಲಿಲ್ಲ ಎಂದ. ಆದರೆ ನಾನವನಲ್ಲಿ, ಇಶಾನ್ ನಿಮ್ಮ ಮಗ, ಒಂದು ವೇಳೆ ಅವನು ಈಗ ಜೀವಂತವಾಗಿದ್ದಾನೆ ಅಂದರೆ ಅದು ನನ್ನ ಪ್ರಯತ್ನದಿಂದ ಮಾತ್ರ ಎಂದೆ. ನನ್ನ ಧ್ವನಿಯು ತುಂಬ ಭಾರವಾಗಿತ್ತು, ಆದರೆ ನಾನು ಅಳಲಿಲ್ಲ. 3 ವರ್ಷಗಳ ಆ ನೋವು ನನ್ನ ಕಣ್ಣುಗಳಿಂದ ಆ ಕಣ್ಣೀರನ್ನು ಕಸಿದುಕೊಂಡಿತ್ತು. ಆದರೆ ರವಿಗೆ ತನ್ನ ತಪ್ಪಿನ ಪಶ್ಚಾತ್ತಾಪವಿದೆ ಎಂದು ಅರಿವಾದಾಗ ನಾನು ಸಂತೋಷಗೊಂಡಿದ್ದೆ. ಅವನು ಹಿಂದೆ ತಿರುಗಿ ನನ್ನೊಂದಿಗೆ ನನ್ನ ಮಗನೊಂದಿಗೆ ಬಂದು ಸೇರಿದ್ದ. ನನ್ನ ಹೃದಯದಲ್ಲಿ ಒಂದು ಬಿರುಗಾಳಿ ಏಳುತ್ತಿತ್ತು. ಒಂದು ಕಡೆ ಅವನ ಕಣ್ಣಲ್ಲಿ ಪಶ್ಚಾತ್ತಾಪವಿತ್ತು, ಇನ್ನೊಂದು ಕಡೆ ನಾನು ಕಳೆದ ಆ ಒಂಟಿತನ ಹಾಗೂ ಸಮಾಜದ ಕಣ್ಣಲ್ಲಿ ನಾನು ಕಳಂಕಿತಳಾಗಿದ್ದೇನೆಂಬ ಪಟ್ಟ. ಎಲ್ಲರೂ ನನ್ನಲ್ಲಿ ನಿನ್ನ ಪತಿಯಲ್ಲಿ ಅಂತ ಕೇಳ್ತಿದ್ರು, ಆದರೆ ನನ್ನಲ್ಲಿ ಉತ್ತರವಿರಲಿಲ್ಲ. ಆ ಕ್ಷಣ ನನ್ನ ಒಳಗಿರುವಂಥ ತಾಯಿಯ ವಾತ್ಸಲ್ಯವು ದುರ್ಬಲಗೊಂಡಿತು. ಆದರೆ ನಾನು ನನ್ನನ್ನು ಸಂಭಾಳಿಸಿಕೊಂಡೆ, ಯಾಕಂದರೆ ನಾನು ಖಂಡಿತವಾಗ್ಲೂ ದುರ್ಬಲಳಾಗಿರಲಿಲ್ಲ. ನನ್ನ ಎದುರು ದೊಡ್ಡ ಪ್ರವಾಹವೇ ಬಂದ ಹಾಗೆ ಇತ್ತು. ಆ 3 ವರ್ಷ ನಿದ್ದೆ ಇಲ್ಲದ ಆ ರಾತ್ರಿಗಳು, ಹೃದಯದೊಳಗೆ ಅಡಗಿಸಿಟ್ಟಂಥ ನೋವು ಎಲ್ಲವೂ ನನ್ನ ಹೃದಯವನ್ನು ಕಿವುಚುವಂತಿತ್ತು. ನನ್ನ ನಾದಿನಿ ಹಾಗೂ ಅತ್ತಿಗೆ ಪುನಃ ನನ್ನನ್ನು ಆ ಮನೆಯಿಂದ ಹೊರಗೆ ಹಾಕದಿರಲಿ ಎಂಬ ಭಯವಿತ್ತು. ಆದರೆ ರವಿ ನನಗೆ ಮಾತು ಕೊಟ್ಟಿದ್ದ, ಇನ್ನು ಮುಂದೆ ಪ್ರತಿ ಕ್ಷಣ ನಾನು ನಿನ್ನ ಜೊತೆಗಿರುತ್ತೇನೆ ಅಂತ ಹೇಳಿದ್ದ. ಅವನಿಗೆ ನನ್ನ ಮೇಲೆ ವಿಶ್ವಾಸವಿತ್ತು. ಹಾಗೆ ಅವನು ನನ್ನನ್ನು ಹಾಗೂ ಇಶಾನ್ನನ್ನು ಇಟಲಿಗೆ ಕರೆದುಕೊಂಡು ಹೋಗಿದ್ದ. ನಾನು ನನ್ನ ಅತ್ತಿಗೆ, ನಾದಿನಿ ಎಲ್ಲರಿಂದಲೂ ದೂರವಾಗಿ ನನ್ನ ಪತಿಯ ಜೊತೆ ಒಂದು ಹೊಸ ಲೋಕಕ್ಕೆ ಕಾಲಿಟ್ಟಿದ್ದೆ. ಅಲ್ಲಿ ನನಗೆ ಯಾರ ಹಂಗಿನ ಅಗತ್ಯವೂ ಇರಲಿಲ್ಲ. ಈಗ ನನ್ನ ಅಮ್ಮ ನನ್ನ ಮಗಳು ಸುಖವಾಗಿ ಎಲ್ಲೋ ಇದ್ದಾಳೆ ಎಂಬ ನಂಬಿಕೆಯೊಂದಿಗೆ ಸಂತೋಷವಾಗಿದ್ದರು. ಹಾಗಾದರೆ ಗೆಳೆಯರೆ, ಈ ಕಥೆಯ ಸಂದೇಶವೇನೆಂದರೆ, ಧೈರ್ಯ, ಆತ್ಮ ಸಂಬಂಧ ಹಾಗೂ ಅಮ್ಮನ ಮಮತೆ ಎಲ್ಲ ಕಷ್ಟಗಳಿಂದ ಖಂಡಿತವಾಗಿಯೂ ಹೋರಾಡಿ ವಿಜಯವನ್ನು ಸಾಧಿಸಬಹುದು. ನೀವು ಆ ದೇವರ ಮೇಲೆ ಆಳವಾದ ನಂಬಿಕೆಯನ್ನು ಇಟ್ಟರೆ ಖಂಡಿತವಾಗಲೂ ಅವನು ನಿಮ್ಮ ನಂಬಿಕೆಯನ್ನು ವ್ಯರ್ಥ ಆಗಲು ಬಿಡೋದಿಲ್ಲ. ಅಲ್ಲದೆ ಸತ್ಯಕ್ಕೆ ಒಂದಲ್ಲ ಒಂದು ದಿನ ಜಯ ಇದ್ದೇ ಇರುತ್ತದೆ. ಅನ್ಯಾಯ ಮಾಡುವವರಿಗೂ ಖಂಡಿತವಾಗಲೂ ಒಂದು ಕಾಲ ಬಂದೇ ಬರುತ್ತದೆ. ಅವರು ತಮ್ಮ ಕರ್ಮಗಳನ್ನು ಅನುಭವಿಸಿಯೇ ತೀರುತ್ತಾರೆ. ನಾವು ಮಾಡಿದ ಪಾಪಗಳಿಗೆ ನಮಗೆ ಪಶ್ಚಾತ್ತಾಪವಿರಬೇಕು. ಅದನ್ನು ಎಲ್ಲರೂ ಕಲಿಯಲೇಬೇಕು. ಒಬ್ಬಳು ಮಹಿಳೆ ಎಷ್ಟೇ ಕಷ್ಟವನ್ನು ಸಹಿಸಿಕೊಂಡರೂ ಅವಳು ತನ್ನ ಮಕ್ಕಳಿಗಾಗಿ ತನ್ನನ್ನು ತಾನು ಸಂಭಾಳಿಸಿಕೊಂಡು ಜೀವನ ನಡೆಸುತ್ತಾಳೆ. ಸಮಯ ಅವಳಿಗೋಸ್ಕರ ಅಂತ ಒಂದು ನ್ಯಾಯವನ್ನು ಖಂಡಿತವಾಗ್ಲೂ ಕೊಡುತ್ತದೆ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೆ ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.